ಆಗಸ್ಟ್ ತಿಂಗಳ ಪ್ರತಿ ವಾರ ಒಂದು ರೀತಿ ಚಾಲೆಂಜಿಂಗ್ ಆಗಿರುತ್ತೆ. ಅದೇ ರೀತಿ ಒಂದಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ಕೂಡ ಆಗುತ್ತೆ. ಮೊದಲನೇದಾಗಿ ಶುಕ್ರ ಕನ್ಯಾ ರಾಶಿಗೆ ಬರ್ತಾರೆ. ಶುಕ್ರನಿಗೆ ಅದು ನೀಚ ಸ್ಥಾನ. ರಾಹು ತಮ್ಮ ಸಂಚಾರದಲ್ಲಿ ನಕ್ಷತ್ರವನ್ನು ಬದಲಾಯಿಸ್ತಾರೆ, ಧನಿಷ್ಠಾಗೆ ಎಂಟ್ರಿ ಕೊಡ್ತಾರೆ. ಶನಿ ವಕ್ರಿಗತಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ಕುಜ ಮಿಥುನ ರಾಶಿಗೆ ಎಂಟ್ರಿಯನ್ನು ಕೊಡ್ತಾರೆ. ಕುಜನಿಗೆ ಮಿಥುನ ರಾಶಿಯಲ್ಲಿ ಒಂದು ರೀತಿ ಅದು ಶತ್ರುತ್ವ ಮನೆ ಆಗುತ್ತೆ. ಯಾಕೆಂದರೆ ಬುಧನಿಗೂ ಕುಜನಿಗೂ ಅಷ್ಟು ಒಂದು ಒಳ್ಳೆಯ ಸಂಬಂಧ ಇಲ್ಲ. ಸೊ ಈ ಗ್ರಹಗಳ ಮೂಮೆಂಟ್ ಈಗ ಮುಂದಿನ ವಾರ ಹೇಗೆ ನಿಮಗೆ ಕೆಲಸಗಳನ್ನು ಮಾಡುತ್ತೆ, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ನೀವು ಯಾವೆಲ್ಲ ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕು ಎಲ್ಲವನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಎಸ್, ಮೇಷರಾಶಿಗೆ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಕುಜ ಮಿಥುನ ರಾಶಿಯಲ್ಲಿದ್ದಾರೆ. ಸೊ ನೀವು ಸ್ವಲ್ಪ ಮುಂಗೋಪವನ್ನು ಕಡಿಮೆ ಮಾಡ್ಕೋಬೇಕು. ಎಸ್, ನಿಮ್ಮ ಅಕ್ಕಪಕ್ಕದವರ ಜೊತೆ, ನಿಮ್ಮ ಕಿರಿಯ ಸಹೋದರನ ಜೊತೆ ಅಥವಾ ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆ ಒಂದಷ್ಟು ಮನಸ್ತಾಪಗಳು ಏರ್ಪಡುತ್ತೆ. ನೀವೇ ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡಿಕೊಂಡು ವಾದ ಮಾಡಿ ಅದನ್ನೇ ವಿವಾದಕ್ಕೆ ತಿರುಗಿಸಿ ಏನೇನೋ ಆಗುವಂತಹ ವಾರ. ಆ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಆಗಸ್ಟ್ ಮೊದಲನೇ ವಾರ. ಓಕೆ, ಸೊ ಎಲ್ರಿಗೂ ಹೇಳ್ತಾ ಇದ್ದೀನಿ, ಅದು ಸರ್ಕಾರಿ ಅಧಿಕಾರಿಗಳಿರಲಿ, ಹಿರಿಯ ನಾಗರಿಕರಿರಲಿ, ನಮ್ಮ ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ ಅಥವಾ ನಮ್ಮ ಗೃಹಿಣಿಯರಿರಲಿ. ಸೊ ನೀವು ಎಷ್ಟು ಮೌನವಾಗಿರ್ತೀರೋ ಅಷ್ಟೇ ಈ ವೀಕನ್ನು ಗೆಲ್ತೀರಾ. ಏನಾದರೂ ಮಾತಿಗೆ ಮಾತನ್ನು ಬೆಳೆಸ್ಕೊಂಡು ಹೋದರೆ ಸುಮ್ಮನೆ ವಿವಾದಕ್ಕೆ ಒಳಗಾಗಿ ನಿಮ್ಮ ಮಾನಸಿಕ ಆರೋಗ್ಯವೂ ಹಾಳಾಗುತ್ತೆ. ಒಂದು ರೀತಿ ಕೆಟ್ಟ ನಿಮು ಬರುತ್ತೆ. ಸೊ ಹಾಗಾಗಿ ಕುಜ ಇಲ್ಲಿಗೆ ಬಂದು ಒಂದು ರೀತಿ ಕೆಟ್ಟ ಧೈರ್ಯವನ್ನು ಕೊಟ್ಬಿಡ್ತಾರೆ. ಆ ಧೈರ್ಯವನ್ನು ನೀವು ಮಾಡುವ ಕೆಲಸಗಳಲ್ಲಿ ಸರಿಯಾಗಿ ಬಳಸ್ಕೊಂಡರೆ ತುಂಬ ಚೆನ್ನಾಗಿರುತ್ತೆ. ಸ್ವಂತ ಪ್ರಯತ್ನಗಳನ್ನು ಚೆನ್ನಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದರ್ವೈಸ್ ಬಹಳ ಕಿರಿಕಿರಿಯನ್ನು ನಿಮ್ಮ ಅಕ್ಕಪಕ್ಕದವರ ಜೊತೆ ನೀವು ಮಾಡ್ಕೊಳ್ತೀರಾ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಈ ವಾರ ಬಹಳ ಮುಖ್ಯವಾಗಿ. ಇನ್ನು ಉಳಿದಂತೆ ಇಂಟರ್ವ್ಯೂ ಅಟೆಂಡ್ ಮಾಡೋರು ಸ್ವಲ್ಪ ಆತುರವನ್ನು ಕಡಿಮೆ ಮಾಡ್ಕೊಳ್ಳಿ. ಮೇಷರಾಶಿ ಅಂದ್ರೇ ಸ್ವಲ್ಪ ಆತುರ ಜಾಸ್ತಿ, ಎಲ್ಲ ಬೇಗ ಆಗಿಬಿಡಬೇಕು. ಸೊ ಹಾಗಾಗಿ ಒಂದಷ್ಟು ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಈ ವೀಕ್ ಸ್ವಲ್ಪ ನಿಧಾನವಾಗಿ ತೆಗೆದುಕೊಳ್ಳಿ. ಯಾವುದೇ ಅರ್ಜೆಂಟ್ ಬೇಡ. ಏನಕ್ಕೆ ಅಂದರೆ ಆಗಸ್ಟ್ ತಿಂಗಳು ನಿಮ್ಮಿಂದ ಸಾಕಷ್ಟು ತಪ್ಪುಗಳಾಗ್ಬಿಡ್ತವೆ ನೀವೇ ತೆಗೆದುಕೊಳ್ಳುವ ನಿರ್ಧಾರದಿಂದ. ಸೊ ನಾನು ಹೈಲೈಟ್ಸ್ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇರ್ತೀನಿ. ನಿಮಗೆ ನಿಖರವಾಗಿ ಒಂದಷ್ಟು ವಿಚಾರಗಳು ಬೇಕು ಅಂದರೆ ಮೇಷರಾಶಿ ಆಗಸ್ಟ್ ತಿಂಗಳ ಭವಿಷ್ಯವನ್ನು ನೋಡಿ, ಅದರಲ್ಲಿ ಡೀಟೇಲ್ಡ್ ಆಗಿರುತ್ತೆ. ಇನ್ನು ನಿಮ್ಮ 4ನೇ ಮನೆಯಲ್ಲಿ ಗುರು ರವಿ ಬುಧ, ಇದು ನಿಮಗೆ ಡೆಫಿನೆಟ್ಲಿ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗಬೇಕು. ಆ ರೀತಿಯ ಸಂದರ್ಭಗಳು ಖಂಡಿತ ಎದುರಾಗುವಂತೆ ನೋಡಿಕೊಳ್ಳುತ್ತೆ. ನೀವು ಮಾಡುವ ಕೆಲಸಗಳಲ್ಲಿ ನಿಮಗೊಂದು ಮರ್ಯಾದೆ ಸಿಗುತ್ತೆ. ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಷ್ಟು ಬೆಳವಣಿಗೆಗಳು ಡೆಫಿನೆಟ್ಲಿ ಆಗ್ತಾ ಇರುತ್ತೆ. ಅದ್ರ ಮನೆ ಖರೀದಿಗೆ, ವೆಹಿಕಲ್ ಖರೀದಿಗೆ, ಭೂಮಿ ಖರೀದಿಗೆ, ರೈತರಿಗೂ ಕೂಡ ಈ ಗ್ರಹಗಳ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಬಳಸ್ಕೊಳ್ಳಿ. ಎಲ್ಲ ಗೌರವ ಇಲ್ಲಿ ಸಿಗುತ್ತೆ. ಆದರೆ ನೀವು ನಡ್ಕೊಳ್ಳೋ ರೀತಿಯಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ಮತ್ತೆ ಮನಸ್ತಾಪಗಳು ಕ್ರಿಯೇಟ್ ಆಗುತ್ತೆ. ಸೊ ಅದ್ರ ಕಡೆ ಗಮನ ಇರಬೇಕು. ಇನ್ನು 5ನೇ ಮನೆಯಲ್ಲಿ ಕೇತು. ಸೊ ಕೇತು 5ನೇ ಮನೆಯಲ್ಲಿದ್ದಾಗ ನಾವು ಆ ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಗೌಪ್ಯತೆಯನ್ನು ಕಾಪಾಡ್ಕೊಳ್ಬೇಕು. 5ನೇ ಮನೆ ಅಂದರೆ ಈಗ ಪ್ರೀತಿ ಪ್ರೇಮ ಅಂತ ಅಂದ್ಕೊಳ್ಳೋಣ. ನಾನು ಆ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ, ಆ ಹುಡುಗಿ ನನಗೆ ಬಿದ್ದುಬಿಟ್ಟು ಕಂಡ್ಲಾ, ಈ ರೀತಿ ನಿಮ್ಮ ಪ್ರೀತಿಯ ವಿಚಾರಗಳನ್ನು ನೀವು ಬಹಿರಂಗ ಮಾಡಿಕೊಂಡ್ರೆ ಕೇತು ಅದನ್ನು ಕಟ್ ಮಾಡಿ ಬಿಸಾಕ್ತಾರೆ. ಸೊ ಅದೇ ರೀತಿ ಇದು ಹೂಡಿಕೆಯ ಸ್ಥಾನ. ನಾನು ಆ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ, ಅದ್ಭುತವಾಗಿ ಹಣ ಮಾಡಿದೆ ಅಂತ ನೀವೆಲ್ಲವನ್ನು ಬಹಿರಂಗವಾಗಿ ಹೇಳ್ಕೊಂಡ್ರೆ ಕೇತು ಅದನ್ನು ಕೂಡ ಕಟ್ ಮಾಡ್ತಾರೆ. ಇನ್ನು ಅದೇ ರೀತಿ 5ನೇ ಮನೆಯಲ್ಲಿ ಕೇತು ಇದ್ದಾಗ ಸ್ವಲ್ಪ ಈ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಅಲ್ಲಿಗೆ ರಾಹುವಿನ ದೃಷ್ಟಿಯು ಬೀಳ್ತಾ ಇರುತ್ತೆ. ಸ್ವಲ್ಪ ಭ್ರಮೆಯಲ್ಲಿ ಹೂಡಿಕೆಗಳು ತಪ್ಪಾಗಿ ಲಾಸಸ್ ಆಗುವ ಚಾನ್ಸಸ್ ಖಂಡಿತ ಇರುತ್ತೆ. ಇನ್ನು ಅದೇ ರೀತಿ ಹೈಯರ್ ಸ್ಟಡೀಸಲ್ಲಿ ಯಾರ್ಯಾರು ಈ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ರಿಸರ್ಚ್ ಓರಿಯೆಂಟೆಡ್ ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಸೈಂಟಿಸ್ಟ್ಗಳಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಇದು ಅದ್ಭುತವಾಗಿದೆ. 5ನೇ ಮನೆಯ ಇಂಪ್ಯಾಕ್ಟ್ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನು ನಿಮ್ಮ 6ನೇ ಮನೆಯಲ್ಲಿ ನಿಮ್ಮ 2 ಮತ್ತು 7ನೇ ಮನೆಯ ಅಧಿಪತಿ ಇದ್ದಾರೆ. ಸೊ ಹಾಗಾಗಿ ಈ ಸಂಗಾತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮನಸ್ತಾಪಗಳು ಎದುರಾಗಬಹುದು. ಪರಸ್ಪರ ವಿರೋಧ ಭಾವಗಳು ಕೂಡ ಮಾಡ್ಕೊಬಿಡ್ತೀರಾ, ಅವರೇ ನಿಮ್ಮ ಶತ್ರುಗಳಾಗ್ಬಿಡ್ಬೋದು. ಸೊ ಹಾಗಾಗಿ ನೀವು ನಿಮ್ಮ ಮುಂಗೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅದೇ ಅಪ್ಲೈ ಆಗೋದು. ಅದರ ಜೊತೆಗೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಖರ್ಚುಗಳು ಕೂಡ ಎದುರಾಗಬಹುದು. ಸ್ಪೆಷಲಿ ಅವರ ಗುಪ್ತಾಂಗಗಳಿಗೆ ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳು ಜಾಸ್ತಿ ಆಗ್ಬೋದು. ಆದರೆ ಕುಜನ 4ನೇ ದೃಷ್ಟಿ 6ನೇ ಮನೆಗೆ ಬೀಳುತ್ತೆ. ಜೊತೆಗೆ ಶನಿ ಮಹಾತ್ಮರು ವಕ್ರಿಯಾಗಿದ್ದಾರೆ, ಅಲ್ಲಿಂದ 7ನೇ ದೃಷ್ಟಿಯು ಕೂಡ 6ನೇ ಮನೆಗೆ ಬೀಳುತ್ತೆ. ಸ್ವಲ್ಪ ಈ ಹಿಂದೆ ಬಳಲ್ತಾ ಇದ್ದಂತಹ ರೋಗಗಳಿಂದ ಮುಕ್ತಿ ಸಿಗುತ್ತೆ. ಒಳ್ಳೆಯ ವೈದ್ಯರು ಸಿಗ್ತಾರೆ.
ಸೊ ಹಾಗಾಗಿ ಒಂದಷ್ಟು ಆರೋಗ್ಯದಲ್ಲಿ ಚೇತರಿಕೆ ಇನ್ನೊಂದು ಭಾಗದಲ್ಲೂ ಖಂಡಿತ ಇರುತ್ತೆ. ಕೋರ್ಟ್ ಕೇಸು, ಶತ್ರುಗಳನ್ನು ಗೆಲ್ಲಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಚೆನ್ನಾಗಾಗಲಿಕ್ಕೆ ಇದೆಲ್ಲದಕ್ಕೂ ಈ ದೃಷ್ಟಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಸಾಲದ ವಿಚಾರಗಳು ಬಂದಾಗ ಸುಮ್ಮನೆ ತಪ್ಪು ಲೆಕ್ಕಾಚಾರ ಹಾಕಿ ಸಾಲಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಸಾಲ ತೀರಿಸ್ಕೊಳ್ಳೋದಕ್ಕೆ ಮುಂದಾಗಿ ಡೆಫಿನೆಟ್ಲಿ ಈ ವೀಕು ಒಳ್ಳೆಯ ವಾರ. ನೀವೇನಾದರೂ ಸಾಲ ತೀರಿಸ್ಕೋಬೇಕು ಅಂತಿದ್ದರೆ ಸೊ ಅದರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ಅದೇ ರೀತಿ ಈ ಸೇವೆಯ ವೃತ್ತಿಯಲ್ಲಿರೋರಿಗೆ ಎಸ್ಪೆಷಲಿ ಡಾಕ್ಟರ್ಸ್, ಲಾಯರ್ಸ್, ಜ್ಯೋತಿಷಿಗಳು, ಪೊಲೀಸ್ ಅಧಿಕಾರಿಗಳು, ಸೊ ಈ ರೀತಿ ಸೇವೆಯ ವೃತ್ತಿಯಲ್ಲಿರೋರಿಗೆ ಡೆಫಿನೆಟ್ಲಿ ಈ ವೀಕು ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಿದ್ದಾರೆ ನೋಡಿ. ರಾಹು ಕೊಟ್ಟರೆ ದೊಡ್ಡ ಮಟ್ಟಕ್ಕೆ ಕೊಡ್ತಾರೆ. ರಾಹುನ ನಾವು ಪಾಸಿಟಿವ್ ಮಾಡ್ಕೋಬೇಕು ಅಂದರೆ ನಾವು ಸಿಂಪಲಾಗಿ ಯೋಚನೆ ಮಾಡಬಾರ್ದು, ದೊಡ್ಡ ದೊಡ್ಡ ಯೋಚನೆಗಳನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಸೊ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು ಈಗ ದೊಡ್ಡ ಮಟ್ಟದ ಡೀಲ್ಗಳಿಗೆ ಕೈ ಹಾಕಿ ಕೋಟಿಗಟ್ಟಲೆ ದಾಟಬೇಕು ನಿಮ್ಮ ವ್ಯವಹಾರ, ಆ ರೀತಿ ಆಲೋಚನೆಗಳನ್ನು ಮಾಡ್ಕೊಳ್ಳಿ. ಡೆಫಿನೆಟ್ಲಿ ರಾಹು ಸಪೋರ್ಟ್ ಮಾಡ್ತಾರೆ. ಇನ್ನು ಶನಿ ವಕ್ರಿಯಾಗಿದ್ದಾರೆ. ಸೊ ಕೆಲಸದಲ್ಲಿ ಆಗುತ್ತಿದ್ದಂತಹ ಒಂದಷ್ಟು ಅಡೆತಡೆಗಳು ಈಗ ನೀವು ಅದನ್ನು ಮತ್ತೆ ಸರಿ ಮಾಡ್ಕೊಳ್ಬೋದು. ಕೆಲಸ ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ರಿ, ಈಗ ಮತ್ತೆ ಟ್ರೈ ಮಾಡಿ, ಕೆಲಸ ಸಿಗುತ್ತೆ. ಹೂಡಿಕೆಯ ವಿಚಾರಗಳಲ್ಲಿ ಒಂದಷ್ಟು ನೀವು ತಪ್ಪುಗಳನ್ನು ಮಾಡಿದ್ರಿ ಹಿಂದೆ, ಈಗ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಅವಕಾಶ ನೋಡಿ. ತುಂಬ ಕ್ಯಾಲ್ಕುಲೇಟಿವ್ ಆಗಿ ಹೂಡಿಕೆಗಳನ್ನು ಮಾಡಿ. ವಿದೇಶಿ ಸಂಪರ್ಕ ಇರೋರಿಗೆ, ಅದರ ಜೊತೆಗೆ ಅಲ್ಲಿ ಓದ್ತಾ ಇರೋರಿಗೆ, ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಈಗ ಮತ್ತೊಂದು ಚಾನ್ಸ್, ಅಲ್ಲೇನಾದರೂ ತಪ್ಪುಗಳಾಗಿದ್ದು ಅಲ್ಲಿ ಅವಕಾಶ ಸಿಗ್ತಾ ಇದ್ದರೆ ಮತ್ತೆ ಟ್ರೈ ಮಾಡಲಿಕ್ಕೆ. ಇನ್ನು ಹಿರಿಯ ನಾಗರಿಕರಿಗೆ ಪಾದಗಳಿಗೆ ಸಂಬಂಧಪಟ್ಟಂತೆ ನಿದ್ರಾಹೀನತೆ, ಈ ಥರದ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗಿತ್ತು. ಬಟ್ ಶನಿ ಮಹಾತ್ಮರು ನಿಮ್ಮಲ್ಲಿ ಶಿಸ್ತನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಶ್ರಮವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಜವಾಬ್ದಾರಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನೀವು ಎಲ್ಲವನ್ನ ತೆಗೆದುಕೊಳ್ಳಿ. ಓಕೆ, ಬೆಳಗ್ಗೆ ಬೇಗ ಎದ್ದೇಳಿ, ಜಿಮ್ಗೆ ಹೋಗಿ ವಾಕಿಂಗ್ ಮಾಡಿ. ಡೆಫಿನೆಟ್ಲಿ ಅಲ್ಲಿಂದ ಶನಿ ಮಹಾತ್ಮರನ್ನು ಪಾಸಿಟಿವ್ ಮಾಡ್ಕೊಳ್ತೀರಾ. ಶನಿ ಕಾಟ ಅಲ್ಲ, ಶನಿ ಪಾಠ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನೀವು ನೆಕ್ಸ್ಟ್ ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕು ಈ ಒಂದು ನಿಮ್ಮ ರಾಶಿಗೆ ಶನಿ ಮಹಾತ್ಮರು ಬಂದಾಗ, ಸೊ ಸೆಕೆಂಡ್ ಹಂತ ನಿಮಗೆ ಸಾಡೆ ಸಾತಿಯ ವಿಚಾರ ಅಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಒಂದಷ್ಟು ಗ್ರಹಗಳ ಆ್ಯಕ್ಟಿವೇಶನ್ ಬಗ್ಗೆ ಹೇಳ್ತಾ ಇರ್ತೀನಿ ಕಂಪ್ಲೀಟ್ ವಿಡಿಯೋದಲ್ಲಿ. ಓಕೆ, ಈಗ ವೃಷಭ ರಾಶಿಯವರಿಗೆ ನಿಮಗೆ 2ನೇ ಮನೆಯಲ್ಲಿ ಕುಜ ಇದ್ದಾರೆ, ಅಂದರೆ ಮಾತಿನ ಮನೆಯಲ್ಲಿ. ಅದು ಬುಧನ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಎಲ್ಲದರಲ್ಲೂ ನೀವು ಲಾಜಿಕ್ ಹುಡ್ಕೋದು, ಎಲ್ಲವನ್ನ ಕೆದಕೋದು. ಸೊ ಹಾಗಾಗಿ ಏನಾಗುತ್ತೆ, ನಿಮ್ಮ ಕುಟುಂಬದಲ್ಲಿ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ವ್ಯಾಪಾರ ಮಾಡೋ ಜಾಗದಲ್ಲೂ ಕೂಡ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಬಂದ್ಬಿಡ್ತದೆ. ಸೊ ಮನಿ ಫ್ಲೋ ಏನೋ ತುಂಬ ಚೆನ್ನಾಗಿ ಆಗುತ್ತೆ, ಆದರೆ ನೀವು ಆಡುವಂತಹ ಮಾತಿನಿಂದ ಸಂಬಂಧಗಳು, ವ್ಯವಹಾರಗಳು ಹಾಳಾಗುವ ಸಾಧ್ಯತೆ ಇರುತ್ತೆ. ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಳಿ. ಅದೇ ರೀತಿ 2ನೇ ಮನೆ, ಆದರೆ 12ನೇ ಮನೆ ಅಧಿಪತಿ 2ನೇ ಮನೆಗೆ ಬಂದಾಗ ನೀವು ಈ ಹಿಂದೆ ಕೊಟ್ಟಂತಹ ಹಣ ವಾಪಸ್ ಮಾಡಿಸ್ಕೋಬೇಕೇ ಹೊರತು ಈಗ ಯಾರಿಗೂ ಹಣವನ್ನು ಕೊಡಬಾರದು. ಸಾಲ ಕೊಡಬೇಕಾದ ಪರಿಸ್ಥಿತಿ ಬಂದರೆ ಈ ವಾರ ಅಥವಾ ಈ ತಿಂಗಳು ಕಂಪ್ಲೀಟ್ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಯಾರಿಗೂ ಹಣ ಕೊಡಬೇಡಿ, ಅದು ಹೋಗಿ ಒಂದು ಕಡೆ ಸ್ಟಕ್ ಆಗಿಬಿಡ್ತದೆ, ದಾನ ಕೊಟ್ಟಂಗೆ ಆಗಿಬಿಡ್ತದೆ, ವಾಪಸ್ ಬರಲ್ಲ. ಈಗ ಏನೇ ಇದ್ದರೂ ಈ ವೀಕು ನೀವು ಕೊಟ್ಟಿರುವ ಹಣವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅವ್ರಿಗೂ ಅವಕಾಶಗಳು ಕ್ರಿಯೇಟ್ ಆಗಿ ನಿಮಗೆ ಹಣವನ್ನು ತಂದು ಕೊಡಬಹುದು. ಒಟ್ಟಾರೆ ಇನ್ನು 3ನೇ ಮನೆಯಲ್ಲಿ ಗುರು, ರವಿ, ಬುಧ. ಶ್ರಮ ಡೆಫಿನೆಟ್ಲಿ ಕೊಡಬೇಕು, ಸೋಮಾರಿತನವನ್ನು ಬಿಡಬೇಕು. ಕಮ್ಯುನಿಕೇಷನ್ ಬೇಸ್ಡು, ಬರವಣಿಗೆ, ಮೀಡಿಯಾ, ಏನು ಆನ್ಲೈನು, ಮಾರ್ಕೆಟಿಂಗ್, ಈ ಕ್ಷೇತ್ರಗಳೆಲ್ಲವೂ ಕೂಡ ಒಂದು ರೀತಿ ಅದ್ಭುತವಾಗಿ ಈಗ ನಡೀತಾ ಇದೆ. ಬಟ್ ನೀವು ಮೂಮೆಂಟಲ್ಲಿ ಇರಬೇಕು. ಒಂದೇ ಕಡೆ ಕೂತ್ಕೊಂಡು ನಾನು ಎಲ್ಲವನ್ನು ಸಾಧಿಸ್ಬಿಡ್ತೀನಿ ಅಂತಿದ್ರೆ ಆಗಲ್ಲ. ಗುರು 3ನೇ ಮನೇಲಿದ್ದಾರೆ ಅಂದರೆ ಶ್ರಮವನ್ನು ಕೇಳ್ತಾರೆ. ಒಂದಷ್ಟು ಅಲೆದಾಟ ಖಂಡಿತ ಬೇಕು. ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ, ನಿರ್ಧಾರ ತೆಗೆದುಕೊಳ್ಳೋಕ್ಕೂ ಇದು ಒಳ್ಳೆಯ ಸಮಯ. ಒಳ್ಳೊಳ್ಳೆಯ ಯೋಜನೆಗಳನ್ನು ಹಾಕ್ಕೊಳ್ಳಿ, ಡೆಫಿನೆಟ್ಲಿ ಕ್ಲಿಕ್ ಆಗ್ತೀರಾ. ಟ್ರಾವೆಲ್ ಇಂಡಸ್ಟ್ರಿಯಲ್ಲಿರೋರು ಕೂಡ ತುಂಬ ಚೆನ್ನಾಗಿದೆ. ಓವರಾಲ್ ನಿಮ್ಮ ಐಡಿಯಾಲಜಿಗಳು ವರ್ಕ್ ಆಗುವಂತಹ ಸಮಯ. ನಿಮ್ಮ ಕ್ರಿಯೇಟಿವ್ ಐಡಿಯಾಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ, ಜನಗಳಿಗೆ ತಲುಪಿಸಿ, ಅದು ನಿಮಗೆ ಹಣ ತಂದು ಕೊಡುತ್ತೆ. ಇನ್ನು ನಿಮ್ಮ 4ನೇ ಮನೆಯಲ್ಲಿ ಕೇತು ಇದ್ದಾರೆ. ಸೊ ಮನೆಗೆ ಸಂಬಂಧಪಟ್ಟಂತಹ ದೊಡ್ಡ ಮಟ್ಟದ ಏನು ಆಸೆಗಳನ್ನು ಇಟ್ಕೊಳ್ಳೋಕೆ ಹೋಗಿಬಿಡಿ, ಅದೆಲ್ಲವೂ ಕಟ್ಟಾಗುತ್ತೆ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು, ಮನೆಯಲ್ಲಿ ರಿಪೇರಿ ಖರ್ಚುಗಳು ಜಾಸ್ತಿ ಬರ್ಬೋದು. ವೆಹಿಕಲ್ ಖರೀದಿ, ಭೂಮಿ ಖರೀದಿ ಅಥವಾ ಕೃಷಿ ಭೂಮಿಯಲ್ಲಿ ಕೆಲಸಗಳು ಒಂದಕ್ಕೊಂದು ಒಂದು ರೀತಿ ಸಮಾಧಾನ ಇಲ್ಲದ ರೀತಿ ಆಗ್ಬಿಡ್ತದೆ. ಸೊ ಹಾಗಾಗಿ ತುಂಬ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಳೋಕೆ ಹೋಗಬೇಡಿ, ನಿಮ್ಮ ಪಾಡಿಗೆ ನೀವು ಇರಿ. ಒಂದಷ್ಟು ಕೆಲಸಗಳು ತಾನಾಗೇ ಆಗುತ್ತೆ. ಅದರ ಜೊತೆಗೆ ಮನೆಯ ವಾತಾವರಣ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಮನೆಯಿಂದ ಹೊರಗಡೆ ಇರೋಣ, ಏನಾದರೂ ಹೊರಗಡೆ ಹೋಗಿ ಸಾಧನೆ ಮಾಡೋಣ, ಈ ರೀತಿ ಅನ್ನಿಸ್ತಾ ಇರುತ್ತೆ.
ಇದೆಲ್ಲ ಕೇತು ಮಾಡೋದು. ಇನ್ನು 4ನೇ ಮನೆಯಲ್ಲಿ ಕೇತು ಇದ್ದಾರೆ ಅಂದರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ದೂರ ಹೋಗಬೇಕಾದ ಪರಿಸ್ಥಿತಿಯು ಬಂದಿರುತ್ತೆ. ಸೊ ಹಾಗಾಗಿ ನಿಮ್ಮ ಮಕ್ಕಳು ಕೂಡ ದೂರ ಹೋಗಿರಬಹುದು, ಅವರನ್ನು ನೀವು ಮಿಸ್ ಮಾಡ್ಕೊಳ್ತಾ ಇರ್ಬೋದು. ಇನ್ನು ಅದೇ ರೀತಿ ಇನ್ನು ನಿಮ್ಮ 5ನೇ ಮನೆಯಲ್ಲಿ ಶುಕ್ರ ಇದ್ದಾರೆ, ನೀಚ ಸ್ಥಾನ. ಪ್ರೇಮಿಗಳು ಈಗ ಪರಸ್ಪರ ಈಗೋ ಕ್ಲಾಸಸ್ನ ಮಾಡಿಕೊಂಡು ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಈ ತಿಂಗಳು ಸ್ವಲ್ಪ ಸಾಧ್ಯವಾದಷ್ಟು ದೂರ ಇದ್ದುಕೊಂಡೇ ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ, ತುಂಬ ಮಿಸ್ ಮಾಡ್ಕೊಳ್ತೀರಾ ಅಥವಾ ಏನೇನೋ ಆತಂಕದಲ್ಲಿ ರಿಯಾಕ್ಟ್ ಮಾಡ್ತೀರಾ, ಅದರಿಂದ ತಪ್ಪುಗಳಾಗುತ್ತೆ. ಸೊ ಕೂಲಾಗಿ ಹ್ಯಾಂಡ್ಲ್ ಮಾಡಿ ಈ ಒಂದು ತಿಂಗಳು, ನೆಕ್ಸ್ಟ್ ವಾರ. ಓಕೆ, ಅದೇ ರೀತಿ ಹೂಡಿಕೆಯ ವಿಚಾರಗಳು ಅಂತ ಬಂದಾಗ ಶುಕ್ರ ಒಂದಷ್ಟು ನಿಮಗೆ ಒಳ್ಳೊಳ್ಳೆಯ ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ ಹೂಡಿಕೆಗೆ ಸಂಬಂಧಪಟ್ಟಂತೆ. ಬಟ್ ಜವಾಬ್ದಾರಿತಾಯಿಂದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಗಳನ್ನು ಮಾಡಿ, ಇಲ್ಲ ಅಂದರೆ ಶುಕ್ರ ನೀಚ ಸ್ಥಾನದಲ್ಲಿರೋದ್ರಿಂದ ಹಣವನ್ನು ಕಳ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಯಾರ್ಯಾರು ಹೈಯರ್ ಸ್ಟಡೀಸ್ ಕಡೆ ಗಮನ ಕೊಡ್ತಾ ಇದ್ದೀರಾ, ಡೆಫಿನೆಟ್ಲಿ ನಿಮ್ಮ ಆಸಕ್ತಿಗಳು ಬೇರೆ ಕಡೆ ಹೋಗ್ಬಿಡ್ತದೆ. ಸೊ ನಿಮ್ಮ ಎಜುಕೇಷನ್ ಕಡೆ ಹೆಚ್ಚು ಆಸಕ್ತಿ ಕೊಡಬೇಕಾದ ಸಮಯ, ಆ ಕಡೆ ಗಮನ ಕೊಡಿ. ಇನ್ನು ನಿಮ್ಮ 10ನೇ ಮನೆಯಲ್ಲಿ ರಾಹು ಸಂಚಾರ. ಸೊ ಧನಿಷ್ಠ ನಕ್ಷತ್ರಕ್ಕೆ ಬಂದಿದ್ದಾರೆ. ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಬೇಕು, ನಿಮ್ಮ ಟೆಕ್ನಾಲಜಿಯನ್ನು ಅಂದರೆ ಅಪ್ಗ್ರೇಡ್ ಮಾಡ್ಕೊಳ್ಳುವಂತಹ ಸಮಯ. ಸರ್ಕಾರಿ ಅಧಿಕಾರಿಗಳಿಗೆ ವಿಶೇಷವಾಗಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶಗಳು ಕ್ರಿಯೇಟ್ ಆಗ್ಬೋದು. ಪ್ರೈವೇಟ್ ಎಂಪ್ಲಾಯೀಸ್, ನಿಮಗೂ ಕೂಡ ನಿಮ್ಮ ಕೆಲಸದಲ್ಲಿ ದೊಡ್ಡ ಮಟ್ಟದ ಮೆರಿಟ್ ಸಿಗುವಂತಹ ಸಮಯ ಒಳ್ಳೆಯದಾಗಿದೆ, ಬಳಸ್ಕೊಳ್ಳಿ. ರಾಹುವನ್ನು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ನೀವು ತಂತ್ರಜ್ಞಾನದಲ್ಲಿ ಹೆಚ್ಚು ನಿಮ್ಮನ್ನು ತೊಡಗಿಸ್ಕೊಳ್ಳೋದ ಕಡೆ ಗಮನ ಕೊಡಬೇಕು. ಡೆಫಿನೆಟ್ಲಿ ನಿಮ್ಮ ಕೆಲಸವನ್ನೆಲ್ಲ ಗುರುತಿಸ್ತಾ ಇದ್ದಾರೆ. ಸೊ ಇನ್ನು ಮುಂದೇನು ತುಂಬ ಚೆನ್ನಾಗಾಗುತ್ತೆ ಧನಿಷ್ಠ ನಕ್ಷತ್ರಕ್ಕೆ ಬಂದಿರೋದ್ರಿಂದ. ಸ್ಪೆಷಲಿ ಭೂಮಿಯ ವ್ಯವಹಾರ ಮಾಡೋರ್ಗಂತೂ ತುಂಬ ಚೆನ್ನಾಗಿದೆ. ತುಂಬ ಆ್ಯಕ್ಟಿವ್ ಆಗಿ ಕೆಲಸಗಳು ಮಾಡಿ ಲಾಭಗಳನ್ನು ಗಳಿಸ್ತೀರಾ. ಇನ್ನು ಅದೇ ರೀತಿ ಶನಿ ಮಹಾತ್ಮರು ವಕ್ರಿಯಾಗಿದ್ದಾರೆ ಲಾಭಸ್ಥಾನದಲ್ಲಿ. ಎಷ್ಟೇ ಕೆಲಸ ಮಾಡಿದ್ರೂ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಲಾಭಗಳು ಸಿಗ್ತಾ ಇಲ್ಲ, ಈ ರೀತಿಯ ಮನೋಭಾವನೆ ಇತ್ತು. ಈಗ ಮತ್ತೊಂದು ಚಾನ್ಸ್, ನಿಮ್ಮ ಏನು ಕೆಲಸಗಳನ್ನು ಇನ್ನೊಂದಷ್ಟು ಶ್ರದ್ಧೆಯಿಂದ ನ್ಯಾಯಯುತವಾಗಿ ಧರ್ಮ ಮಾರ್ಗದಲ್ಲಿ ಮಾಡಿ ಡೆಫಿನೆಟ್ಲಿ ನಿಮಗೆ ಸಿಗಬೇಕಾದ ಲಾಭಗಳನ್ನು ದೊಡ್ಡ ಮಟ್ಟದಲ್ಲೇ ಶನಿ ಮಹಾತ್ಮರು ಕೊಡ್ತಾರೆ. ಶನಿ ಮಹಾತ್ಮರು ಕೊಡೋದನ್ನು ಕಿತ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಿಮ್ಮ ಪ್ರಯತ್ನಗಳು ಕೆಲಸದ ಮೇಲೆ ಇರಲಿ. ಲಾಭ ನಷ್ಟ ಶನಿ ಮಹಾತ್ಮರು ಲೆಕ್ಕಾಚಾರ ಹಾಕಿ ಖಂಡಿತ ಕೊಡ್ತಾರೆ. ನಿಮ್ಮ ನೆಟ್ವರ್ಕ್ ವಲಯದಲ್ಲಿ ಏನಾದರೂ ಮಿಸ್ಟೇಕ್ಗಳಾಗಿ ದೂರ ಆಗಿದ್ದರೆ ಮತ್ತೆ ಇನ್ನೊಂದು ಚಾನ್ಸ್, ನೀವೇ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ. ಸೊ ಆ ಕಡೆ ಗಮನ ಕೊಡಿ. ಸ್ನೇಹಿತರ ಬಳಗದಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತಲ್ಲ, ಅದನ್ನು ಕೂಡ ಸರಿ ಮಾಡ್ಕೊಳ್ಬೋದು. ಆ ಕಡೆ ನೀವು ಹೆಚ್ಚು ಗಮನ ಕೊಟ್ಟರೆ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಈಗ ಮಿಥುನ ರಾಶಿ, ನಿಮ್ಮ ರಾಶಿಯಲ್ಲಿಯೇ ಕುಜ. ಸೊ ನಿಮಗೀಗ ಒಂದು ರೀತಿ ಎಲ್ಲಿಲ್ಲದ ಧೈರ್ಯ ಬಂದ್ಬಿಟ್ಟಿದೆ. ಆ ಧೈರ್ಯವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಇದರಿಂದ ನೀವು ಇತರರ ಜೊತೆ ಮಾತನಾಡಬೇಕಾದ್ರೆ ಸ್ವಲ್ಪ ಸಂಘರ್ಷಗಳು ಎದುರಾಗ್ಬಿಡ್ಬೋದು. ನನಗೇ ಎಲ್ಲ ಗೊತ್ತಿದೆ, ನನ್ನ ಕೈಯಿಂದ ಎಲ್ಲ ಆಗುತ್ತೆ, ನೀನೇನು ನನಗೆ ಹೇಳೋದು, ಈ ರೀತಿಯ ಆ್ಯಟಿಟ್ಯೂಡ್ ಬಂದ್ಬಿಡ್ಬಹುದು. ಸೊ ಹಾಗಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ, ಕುಜ ಕೊಡುವಂತಹ ಧೈರ್ಯವನ್ನು ನಿಮ್ಮ ಕೆಲಸಗಳಲ್ಲಿ ಬಳಸ್ಕೊಂಡರೆ ಡೆಫಿನೆಟ್ಲಿ ಅದು ಇನ್ನೊಬ್ಬರ ಗಮನ ಸೆಳೀತದೆ. ನಿಮ್ಮ ಆ್ಯಟಿಟ್ಯೂಡಲ್ಲಿ ಸ್ವಲ್ಪ ನೀವೇ ಸಮಾಧಾನವಾಗಿ ಇದ್ದು ಬಿಡಿ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ. ಓಕೆ, ಎಲ್ಲದರಲ್ಲೂ ಲಾಜಿಕ್ ಹುಡ್ಕಕ್ಕೆ ಹೋಗಬೇಡಿ. ಎಲ್ಲದರಲ್ಲೂ ತುಂಬ ಬುದ್ಧಿಯನ್ನು ಯೂಸ್ ಮಾಡಿ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸ್ಮಾರ್ಟಾಗಿರಿ, ಆಯಿತಾ. ಹೇಗೆ ಅಪೋಸಿಟ್ ಸನ್ನಿವೇಶ ಇದೆ ಅದನ್ನು ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿ. ಇಲ್ಲ ಅಂದರೆ ಕುಜ ಸ್ವಲ್ಪ ಆತುರದಲ್ಲಿ ನಿಮ್ಮಿಂದ ಏನೇನೋ ಮಾತಾಡಿಸ್ಬಿಡ್ತಾರೆ. ಅಲ್ಲಿ ನಿಮಗೆ ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಆ್ಯಡ್ ಆಗಿಬಿಡ್ಬೋದು. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಎಲ್ಲರಿಗೂ, ಹಿರಿಯ ನಾಗರಿಕರು, ಸರ್ಕಾರಿ ಅಧಿಕಾರಿಗಳು, ಪ್ರೈವೇಟ್ ಎಂಪ್ಲಾಯೀಸ್, ನಮ್ಮ ಗೃಹಿಣಿಯರು, ಎಲ್ಲರೂ ನಿಮ್ಮ ವಿಚಾರಗಳಿಗೆ ಅಳವಡಿಸ್ಕೊಳ್ಳಿ. ಇನ್ನು 2ನೇ ಮನೆಯಲ್ಲಿ ಗುರು ರವಿ ಬುಧ. ಸೊ ಡೆಫಿನೆಟ್ಲಿ ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳಿಗೆ ಮತ್ತೆ ಚರ್ಚೆಗಳಾಗುತ್ತೆ. ಅದೇ ರೀತಿ ಹೊಸ ಹೊಸ ಮಾರ್ಗಗಳಲ್ಲಿ ಹಣ ಸಂಪಾದನೆಗೆ ದಾರಿಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಈ ವೀಕು ಕೂಡ ಒಂದಷ್ಟು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುವಂಥದ್ದು. ಯಾರ್ಯಾರು ಈ ಬರವಣಿಗೆ ಕ್ಷೇತ್ರ, ಮಾಧ್ಯಮ ಅಥವಾ ಆನ್ಲೈನ್ ಮಾರ್ಕೆಟಿಂಗ್ ಅಥವಾ ಈ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ಟ್ರಾವೆಲ್ ಇಂಡಸ್ಟ್ರಿಯಲ್ಲಿದ್ದೀರಾ, ಸ್ಕಿಲ್ ಬೇಸ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರುವ ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಅದೇ ರೀತಿ ನಿಮ್ಮ 3ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಸ್ವಲ್ಪ ಈ ನಿಮ್ಮ ಸಹೋದರನ ಜೊತೆ, ಅಕ್ಕಪಕ್ಕದವರ ಜೊತೆ ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆ ಒಂದಷ್ಟು ಆ ಬಾಂಧವ್ಯ ತುಂಬ ಚೆನ್ನಾಗಿಲ್ಲ. ಅವರು ಏನೋ ಒಂದು ರೀತಿ ಸೀಕ್ರೆಟಾಗಿ ವರ್ತಿಸ್ತಾ ಇದ್ದಾರೆ. ನಿಮಗೂ ಆ ಸೀಕ್ರೆಟನ್ನು ತಿಳ್ಕೊಳ್ಳೋ ಕುತೂಹಲ, ಈ ಥರ ಎಲ್ಲ ಇದೆ. ಬಟ್ ಯಾವುದಕ್ಕೂ ಮುಂದಾಗಬೇಡಿ. ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ. ಕೇತು ಅಂದ್ರೇ ಡಿಟ್ಯಾಚ್ಮೆಂಟ್, ಎಲ್ಲರಿಂದ ದೂರ ಇಡೋದು. ಸೊ ಹಾಗಾಗಿ ಈ 3ನೇ ಮನೆ ಅಂದರೆ ಅದು ನಿಮ್ಮ ಈ ಸಂಬಂಧಗಳೆಲ್ಲ ಬರುತ್ತೆ. ಅವರಿಂದ ದೂರ ಇಡುವ ಪ್ರಯತ್ನಗಳು ನಡೀತಾ ಇರುತ್ತೆ. ನೀವು ಅಷ್ಟೇ ನಿಮ್ಮ ಕೆಲಸದ ಮೇಲೆ ಗಮನ ಕೊಟ್ಕೊಂಡು ಕೆಲಸ ಮಾಡ್ಕೊಂಡೋಗಿ, ಉಳಿದಿದ್ದು ತಾನಾಗಿ ಒಂದಷ್ಟು ಒಳ್ಳೆಯದಾಗುತ್ತೆ. 4ನೇ ಮನೆಯಲ್ಲಿ ಶುಕ್ರ.
ಸೊ 4ನೇ ಮನೆಯಲ್ಲಿ ಶುಕ್ರ ಒಳ್ಳೆಯ ಫಲಗಳನ್ನೇ ಕೊಡಬೇಕು, ಬಟ್ ನೀಚ ಆಗಿದ್ದಾರೆ. ಬಟ್ ಆರಂಭದಲ್ಲಿ ಒಂದಷ್ಟು ತೊಂದರೆಗಳಾಗಬಹುದು. ಡಾಕ್ಯುಮೆಂಟ್ಸ್ ಇಶ್ಯೂಸ್ ಅಥವಾ ಮನೆ ಖರೀದಿಗೆ ಹೋಗ್ತೀರಾ, ಅಲ್ಲೇನೋ ತೊಂದರೆಗಳು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು, ಮನೆಯಲ್ಲಿ ಒಂದಷ್ಟು ರಿಪೇರಿ ಖರ್ಚುಗಳು ಜಾಸ್ತಿ ಆಗೋದು, ವೆಹಿಕಲ್ಗೆ ಸಂಬಂಧಪಟ್ಟಂತಹ ಖರ್ಚುಗಳು ಜಾಸ್ತಿ ಆಗೋದು, ಇದೆಲ್ಲವೂ ಜಾಸ್ತಿ ಆಗುತ್ತೆ. ಬಟ್ ಏನೂ ಆಗಲ್ಲ, ಈ ತಿಂಗಳು ಕೊನೆಯಲ್ಲಿ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಬಟ್ ಈ ವಾರ ಸ್ವಲ್ಪ ಕೇರ್ಫುಲ್ ಆಗಿರಿ. ಒಂದಷ್ಟು ಖರ್ಚುಗಳು ಮನೆಗೆ ಸಂಬಂಧಪಟ್ಟಂತೆ ಬರುತ್ತೆ. ತಾಯಿ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗ್ಬೋದು. ಅಲ್ಲಿಯ ವಿಚಾರಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ರಾಹುವಿನ ಸಂಚಾರ. ರಾಹು 2 ಥರ ಕೆಲಸ ಮಾಡಿರ್ತಾರೆ. ಒಂದು, ನೀವು ನಿಮ್ಮ ತಂದೆಯ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿ ಅವರ ವ್ಯವಹಾರವನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತೀರ, ಇಲ್ಲ ಅವರ ಜೊತೆ ಮನಸ್ತಾಪ ಮಾಡಿಕೊಂಡು ಭಿನ್ನಾಭಿಪ್ರಾಯದಲ್ಲಿ ದೂರ ಇದ್ದುಬಿಡ್ತೀರಾ. ಈ ರೀತಿ ಸಿಚುವೇಶನ್ಸ್ ಎದುರಾಗಿರುತ್ತೆ. ಈಗ ಇನ್ನಷ್ಟು ಜಾಸ್ತಿ ಆಗುತ್ತೆ ಆ ಕೋಪ ತಾಪಗಳೆಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ನೀವು ಬೇಡದ ಸ್ಥಳಗಳಿಗೆ ವರ್ಗಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ, ಅಥವಾ ಬಡ್ತಿಯನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. 9ನೇ ಮನೆ ಅಂದರೆ ಅದು ದೂರದ ಪ್ರಯಾಣ. ಒಂದಷ್ಟು ಧಾರ್ಮಿಕ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಟ್ಟರೆ, ರಾಹು ಸ್ವಲ್ಪ ಈ ಧಾರ್ಮಿಕಕ್ಕಿಂತ ಲೌಕಿಕವಾಗಿ ಒಂದಷ್ಟು ಎಂಜಾಯ್ ಮಾಡಬೇಕು ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನೀವು ಬ್ಯಾಲೆನ್ಸ್ ಮಾಡಿ, ಒಂದಷ್ಟು ಧಾರ್ಮಿಕ ವಿಚಾರಗಳ ಕಡೆ ಗಮನ ಕೊಡಿ, ಟ್ರಾವೆಲ್ ಮಾಡಿ. ಆಗ ರಾಹು ಇನ್ನೂ ಪಾಸಿಟಿವ್ ಆಗ್ತಾರೆ. ನಿಮ್ಮ ದೇಹದಲ್ಲೂ ಒಂದು ಸಮಾಧಾನ ಖಂಡಿತ ಸಿಗುತ್ತೆ. ಸೊ ಓವರಾಲ್ 9ನೇ ಮನೆಯ ಇಂಪ್ಯಾಕ್ಟ್ ನಿಮಗೆ ಈ ವಿದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಲಾಭಗಳನ್ನು ಕೊಡುತ್ತೆ. ಅಲ್ಲಿ ಸ್ಟಡಿಗೆ ಮುಂದಾಗಿದ್ದರೆ ಅಲ್ಲಿದ್ದಂತಹ ಇಶ್ಯೂಸ್ಗಳೆಲ್ಲ ಇಲ್ಲಿಂದ ಮತ್ತಷ್ಟು ಕ್ಲಿಯರ್ ಆಗುತ್ತೆ. ಅದರ ಜೊತೆಗೆ ಅಲ್ಲಿ ಜಾಬ್ಗೆ ಟ್ರೈ ಮಾಡ್ತಿದ್ರೆ ಡೆಫಿನೆಟಾಗಿ ಒಳ್ಳೆಯದಾಗುತ್ತೆ. ರಿಯಲ್ ಎಸ್ಟೇಟಲ್ಲಿ ಇರೋರಿಗೂ ಕೂಡ ಇದೊಂದು ರೀತಿ ಬೊಂಬಾಟ್ ಸಮಯ, ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಅದೃಷ್ಟ ಕೈ ಹಿಡಿಯುವ ಸಮಯ. ಇನ್ನು ಅದೇ ರೀತಿ ನಿಮ್ಮ 10ನೇ ಮನೆಯಲ್ಲಿ ಶನಿ ವಕ್ರಿ. ರೆಸ್ಪಾನ್ಸಿಬಿಲಿಟಿ ಮತ್ತಷ್ಟು ಹೆಗಲ ಮೇಲೆ ಇರುತ್ತೆ. ಈ ಹಿಂದೆ ಆಗಿರುವ ಮಿಸ್ಟೇಕ್ಸ್ಗಳನ್ನು ಈಗ ಸರಿ ಮಾಡಿಕೊಳ್ಳಿಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ, ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೆ, ಬಿಸ್ನೆಸ್ ಓನರ್ಸ್ಗಳಿಗೆ, ನಿಮ್ಮೆಲ್ಲರಿಗೂ ಇದು ರೈಟ್ ಆಗಿರುವ ಸಮಯ. ಕರೆಕ್ಟಾಗಿ ಬಳಸ್ಕೊಳ್ಳಿ, ಅದೆಲ್ಲವೂ ಸರಿ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ನಿಮಗೆ ಸಿಗಬೇಕಾದ ಕ್ರೆಡಿಟ್ಸ್ ಖಂಡಿತ ಸಿಗುತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ನಿಮಗೆ ಆಲ್ರೆಡಿ ಗುರು ರಾಶಿಯಲ್ಲೇ ಬಂದು ಒಂದಷ್ಟು ತೇಜಸ್ಸು, ಒಂದಷ್ಟು ಗಾಂಭೀರ್ಯತೆ ಎಲ್ಲವನ್ನು ಹೆಚ್ಚಿಸಿದ್ದಾರೆ. ಆದರೆ ಯಾರು ಅದನ್ನು ಸರಿಯಾಗಿ ಬಳಸ್ಕೊಳ್ತಾ ಇದ್ದಾರೋ ಅವರಿಗೆ ಸಿಗಬೇಕಾದ ಗೌರವ, ಮನ್ನಣೆ ಎಲ್ಲ ಸಿಗ್ತಾ ಇದೆ. ಗುರು ನಮ್ಮ ರಾಶಿಯಲ್ಲಿ, ನಮ್ಮ ಲಗ್ನದಲ್ಲಿದ್ದಾಗ ಅದೊಂದು ರೀತಿ ಪಿ ಟಿ ಮೇಷ್ಟ್ರ ಥರ ಕೆಲಸ ಮಾಡ್ತಾರೆ. ನಾವು ಶ್ರದ್ಧೆಯಿಂದ ಇರಬೇಕು, ಶಿಸ್ತಿನಿಂದ ಇರಬೇಕು, ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕು. ನಥಿಂಗ್ ಬಟ್ ಶನಿ ಮಹಾತ್ಮರು ಅವ್ರ ಥರನೇ ಅಂದ್ಕೊಳ್ಳಿ. ಬಟ್ ಇವರು ಒಂದಷ್ಟು ಜ್ಞಾನವನ್ನು ತುಂಬ್ತಾರೆ, ನಿಮಗೆ ಒಂದಷ್ಟು ಆಲೋಚನೆಗಳಲ್ಲಿ ಒಳ್ಳೆಯ ವಿಚಾರಗಳನ್ನು ತುಂಬ್ತಾರೆ. ಅದನ್ನು ಸರಿಯಾಗಿ ಬಳಸ್ಕೊಂಡಾಗ ನೀವು ಇತರರಿಗಿಂತ ಭಿನ್ನವಾಗಿ ಈಗ ಗುರುತಿಸ್ಕೊಳ್ತೀರಾ, ಇತರರ ಗಮನ ಸೆಳಿತೀರಾ. ಆ ನಿಟ್ಟಿನಲ್ಲೇ ಯೋಚನೆ ಮಾಡಿ. ಜೊತೆಗೆ ರವಿ ಆಡಾಗಿರೋದ್ರಿಂದ ಒಂದಷ್ಟು ಹಠ ನಿಮ್ಮಲ್ಲೇ ಬಂದ್ಬಿಡ್ತದೆ. ಆ ಹಠವನ್ನು ಕಡಿಮೆ ಮಾಡ್ಕೊಳ್ಳಿ. ಸರ್ಕಾರಿ ಅಧಿಕಾರಿಗಳಿಗೆ ನಿಮ್ಮ ಪವರನ್ನು ಚೆನ್ನಾಗಿ ಬಳಸ್ಕೊಳ್ಳುವಂತಹ ಸಮಯ. ಬಟ್ ಕೋಪ, ಹಠ ಎಲ್ಲವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಬುದ್ಧಿಯು ತುಂಬ ಚುರುಕಾಗಿದೆ, ಆ ಬುದ್ಧಿಯನ್ನು ಸರಿಯಾಗಿ ಬಳಸ್ಕೊಳ್ಳಿ ಎಲ್ಲರೂ. ಓಕೆ. ಇನ್ನು 2ನೇ ಮನೆಯಲ್ಲಿ ಕೇತು. ಸೊ ನಿಮ್ಮ ಹಣಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಗೌಪ್ಯತೆಯನ್ನು ಕಾಪಾಡ್ಕೊಳ್ಳಿ. ನಾನು ಅದನ್ನೇ ಹೇಳ್ತಾ ಇರೋದು. ಕೇತು ಯಾವ ಮನೆಯಲ್ಲಿರ್ತಾರೆ ಆ ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಗೌಪ್ಯತೆ ಇರಬೇಕು. ನೀವು ಎಲ್ಲವನ್ನು ಬಹಿರಂಗ ಮಾಡಿದ್ರೆ ಕೇತು ಅದನ್ನು ಕಟ್ ಮಾಡ್ತಾರೆ. ಸೊ ಹಾಗಾಗಿ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲೂ ಗೌಪ್ಯತೆಯನ್ನು ಇಟ್ಕೊಳ್ಳಿ. ಎಲ್ಲರ ಮುಂದೆ ಟಾಮ್ ಮಾಡಬೇಡಿ. ಅಲ್ಲಿ ಕೇತು ನೆಗೆಟಿವ್ ಆಗಿಬಿಡ್ತಾರೆ. ಅಲ್ಲಿ ಕುಟುಂಬದಲ್ಲಿ ನಿಮಗೆ ಮನಸ್ತಾಪಗಳು ಎದುರಾಗುತ್ತೆ. ಸೊ ಸ್ವಲ್ಪ ಮೌನಿಯಾಗಿ ಇದ್ಬಿಡಿ, ಎಲ್ಲೂ ಹೆಚ್ಚು ಮಾತಾಡೋಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಸಂಬಂಧವೂ ಹಾಳಾಗುತ್ತೆ, ನಿಮ್ಮ ಹಣಕಾಸಿನ ಹರಿವು ನಿಲ್ಲುತ್ತೆ. ಈ ಥರ ಎಲ್ಲ ಸಮಸ್ಯೆಗಳಿವೆ. ಸೊ ಹಾಗಾಗಿ ಅಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ನಿಮ್ಮ 3ನೇ ಮನೆಯಲ್ಲಿ ಶುಕ್ರ ನಿಮಗೆ 11 ಮತ್ತು 4ನೇ ಮನೆಯ ಅಧಿಪತಿ. ಆದರೆ ಈ ನಿಮ್ಮ ಅಕ್ಕಪಕ್ಕದವರು ಅವರು ಸ್ವಲ್ಪ ಕಿರಿಕಿರಿ ಕೊಡಬಹುದು. ಸಹೋದ್ಯೋಗಿಗಳ ವಿಚಾರದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಬಹುದು. ನಿಮ್ಮ ಕಿರಿಯ ಸಹೋದರ ಸಹೋದರಿ ಇವರಿಂದ ಒಂದಷ್ಟು ಮನಸ್ತಾಪಗಳು ಎದುರಾಗ್ಬೋದು. ಅದನ್ನು ಬಿಟ್ಟರೆ ಹೋಗ್ತಾ ನೀವು ಒಂದಷ್ಟು ವಿಚಾರಗಳಲ್ಲಿ ಡೆಫಿನೆಟ್ಲಿ ಲಾಭ ಗಳಿಸ್ತೀರಾ. ನಿಮ್ಮ ಕ್ರಿಯೇಟಿವ್ ಐಡಿಯಾಗಳು ಒಂದು ರೀತಿ ಸೇಲೆಬಲ್ ಪ್ರಾಡಕ್ಟ್ ಆಗುತ್ತೆ. ಮೀಡಿಯಾ, ಆನ್ಲೈನು, ಬರವಣಿಗೆ ಕ್ಷೇತ್ರ, ಟ್ರಾವೆಲ್ ಇಂಡಸ್ಟ್ರಿ ಇದೆಲ್ಲ ತುಂಬ ಚೆನ್ನಾಗಾಗುವಂತಹ ಸಮಯ. ಸೊ ಈ ವಾರ ಸ್ವಲ್ಪ ನಿಧಾನವಾಗಿ ಎಲ್ಲ ವಿಚಾರಗಳನ್ನು ಗಮನಿಸಿ ಈ ವೀಕನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ರಾಹುವಿನ ಸಂಚಾರ. ಇದೊಂದು ರೀತಿ ದಿಢೀರಂತ ನಿಮಗೊಂದಷ್ಟು ಹಣವನ್ನು ತಂದುಕೊಟ್ಬಿಡ್ಬೋದು. ನೋಡಿ, ನಾವು ಇದ್ದಕ್ಕಿದ್ದಂತೆ ಶ್ರೀಮಂತರಾಗಬೇಕು, ದೊಡ್ಡ ಮಟ್ಟದ ಲಾಭ ಗಳಿಸ್ಬೇಕು ಅಂದರೆ
ಈ ಅಷ್ಟಮ ಸ್ಥಾನದ ಪ್ರಭಾವವೇ ಚೆನ್ನಾಗಿರಬೇಕು, ಬೇರೆ ಏನೂ ಅಲ್ಲ. ಯಾವುದೋ ಪವಾಡಗಳ ಮುಖಾಂತರನೋ ಯಾವುದೋ ಪರಿಹಾರಗಳ ಮುಖಾಂತರನೋ ನಾನು ದೊಡ್ಡ ಮಟ್ಟಕ್ಕೆ ಹಣ ಮಾಡಿಬಿಡ್ತೀನಿ, ಸಾಧನೆ ಮಾಡಿಬಿಡ್ತೀನಿ ಅಲ್ಲ. ಈ ಅಷ್ಟಮ ಸ್ಥಾನ ತುಂಬ ಚೆನ್ನಾಗಿದ್ದಾಗ ಲಾಟ್ರಿ ರೂಪದಲ್ಲಿ ಒಂದಷ್ಟು ಹಣ ನಿಮ್ಮ ಕೈ ಸೇರುತ್ತೆ. ಓಕೆ, ಈಗ ರಾಹು ಇದ್ದಾರೆ, ಅಲ್ಲಿ ಧನಿಷ್ಠ ನಕ್ಷತ್ರಕ್ಕೆ ಬಂದಿದ್ದಾರೆ. ಒಂದಷ್ಟು ಈ ರಿಯಲ್ ಎಸ್ಟೇಟಲ್ಲಿ ವ್ಯವಹಾರ ಮಾಡ್ತಾ ಇರೋರಿಗೆ ದಿಢೀರಂತ ಒಂದು ದೊಡ್ಡ ಮಟ್ಟದ ಲಾಭಗಳು ಖಂಡಿತ ಸಿಗಬಹುದು. ಅದೇ ರೀತಿ ವೆಹಿಕಲ್ಗಳಿಂದ ಒಂದಷ್ಟು ತೊಂದರೆಗಳು ಕೂಡ ಇದೆ. ವೆಹಿಕಲ್ಗಳಲ್ಲಿ ಓಡಾಡಬೇಕಾದರೆ ಈ ವೀಕಿಂದ ತುಂಬ ಎಚ್ಚರ, ಅಲ್ಲಿ ಒಂದಷ್ಟು ಅವಘಡಗಳಾಗ್ಬೋದು. ಆ ನಿಟ್ಟಿನಲ್ಲಿ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಭಾಗ್ಯಸ್ಥಾನದಲ್ಲಿ ಶನಿ ಮಹಾತ್ಮರು ವಕ್ರಿಯಾಗಿದ್ದಾರೆ. ಸೊ ಕೆಲವರು ತಂದೆಯನ್ನು ಕಳ್ಕೊಂಡಿದ್ದಾರೆ, ಅಥವಾ ತಂದೆಯ ಜೊತೆ ಮನಸ್ತಾಪಗಳಾಗಿವೆ, ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿವೆ, ಬಾಸ್ ಜೊತೆ ಕಿರಿಕಿರಿ, ನಿಮ್ಮ ಮೇಲಧಿಕಾರಿಗಳ ಜೊತೆ ಕಿರಿಕಿರಿ, ರಾಜಕೀಯದವರಿಗೆ ಈ ಥರ ರಾಜಕಾರಣಿಗಳಿಂದ ಒಂದಷ್ಟು ತೊಂದರೆ, ಈ ಥರ ಎಲ್ಲ ಆಗ್ತಾ ಇತ್ತು. ಈಗ ಎಲ್ಲವನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನೀವೇ ಮುಂದಾಗಿ ನಿಮ್ಮಿಂದಾಗಿರುವ ತಪ್ಪುಗಳನ್ನು ಕೂಡ ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ನಿಮಗೆ ಪಾಸಿಟಿವ್ ಆಗ್ತಾರೆ ಶನಿ ಮಹಾತ್ಮರು. ಏನಂದರೆ ಎಲ್ಲ ರಾಶಿಯವ್ರಿಗೂ ಹೇಳ್ತಾ ಇದ್ದೀನಿ, ಗುರುವಿನ ದೃಷ್ಟಿ ಇರೋದ್ರಿಂದ ಒಂದಷ್ಟು ಜ್ಞಾನ ಡೆಫಿನೆಟ್ಲಿ ನಿಮಗೆ ಸಿಕ್ಕಿ ನಿಮಗೆ ನೀವೇ ಕರೆಕ್ಷನ್ಸ್ ಮಾಡ್ಕೊಳ್ತೀರಾ. ಆ ನಿಟ್ಟಿನಲ್ಲಿ ಎಲ್ಲವೂ ಒಳ್ಳೆಯದೇ. ಉಳಿದಂತೆ ಇನ್ನೆಲ್ಲ ರೀತಿಯಲ್ಲೂ ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿ ತುಂಬ ಚೆನ್ನಾಗಿರುವಂತಹ ದಿನಗಳಿವೆ. ಆಗಸ್ಟ್ ತಿಂಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಆ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ಸಿಂಹರಾಶಿ, ನಿಮ್ಮ ರಾಶಿಯಲ್ಲೇ ಕೇತುವಿನ ಸಂಚಾರ. ಸೊ ಹಾಗಾಗಿ ನಿಮ್ಮ ಬಗ್ಗೆ ನೀವೇ ಹೆಚ್ಚು ಎಲ್ಲೂ ಹೇಳ್ಕೊಳಕ್ಕೆ ಹೋಗಬೇಡಿ. ಏನೇ ಹೇಳ್ಕೊಂಡ್ರೂ ಅದು ನೆಗೆಟಿವ್ ಆಗುತ್ತೆ. ಸೈಲೆಂಟಾಗಿದ್ದುಬಿಡಿ. ಎಲ್ಲವನ್ನ ಏನು ಈ ಒಂಟಿತನ ಅಲ್ಲ, ಏಕಾಂತವಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ, ಅದನ್ನೇ ಎಂಜಾಯ್ ಮಾಡಿ. ಸ್ವಲ್ಪ ಆಧ್ಯಾತ್ಮದ ಟಚ್ ಇಟ್ಕೊಳ್ಳಿ ನೀವಿರೋ ಜಾಗದಲ್ಲಿ. ಆಗ ಕೇತು ಪಾಸಿಟಿವ್ ಆಗ್ತಾರೆ. ಆಗುವಂತಹ ಎಲ್ಲ ನೆಗೆಟಿವ್ ಕೂಡ ಏನೋ ಒಂದಷ್ಟು ಪಾಠಗಳನ್ನು ಕಲಿಸಿ ನಿಮ್ಮೊಳಗಡೆ ಒಂದು ಚೈತನ್ಯವನ್ನು ನೀವೇ ತೆಗೆದುಕೊಳ್ತೀರಾ. ಸೊ ಹಾಗಾಗಿ ಈ ಒಂಟಿತನ ಏನೂ ಇಲ್ಲ, ಯಾಕಪ್ಪ ಈ ರೀತಿ ಆಗ್ತಾ ಇದೆ, ಈ ರೀತಿಯ ನಿರಾಸಕ್ತಿಯ ಎಲ್ಲ ಕಡಿಮೆ ಮಾಡ್ಕೋಬೇಕು ಅಂದರೆ ಏಕಾಂತವಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ, ಆಧ್ಯಾತ್ಮದ ಟಚ್ ಇಟ್ಕೊಳ್ಳಿ, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ, ಶ್ಲೋಕಗಳನ್ನು ಕೇಳಿ, ಅಥವಾ ಒಂದಷ್ಟು ತೀರ್ಥ ಕ್ಷೇತ್ರಗಳನ್ನು ಭೇಟಿ ಮಾಡಿ. ಈ ಸಮಯದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ. 2ನೇ ಮನೆಗೆ ಶುಕ್ರ ಬಂದಿದ್ದಾರೆ. ಶುಕ್ರನಿಗೆ ಅದು ನೀಚ ಸ್ಥಾನ. ಸೊ ಮಾತಿಂದನೂ ಕೂಡ ಒಂದಷ್ಟು ಎಡವಟ್ಟುಗಳಾಗ್ಬಿಡ್ಬೋದು. ಮಾತಲ್ಲಿ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ. ಓಕೆ, ಸೊ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದರೆ ಒಂದು ಸಾರಿ ನಿಮ್ಮನ್ನು ನೀವೇ ಟೆಸ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಅಲ್ಲಿ ಹೋದ್ಮೇಲೆ ಏನೋ ಒಂದಷ್ಟು ಮಿಸ್ಟೇಕ್ಗಳಾಗಿ ಕೆಲಸಗಳು ಸಿಗದೇ ಇರೋ ರೀತಿ ಆಗಬಹುದು. ಸೊ ಮೀಡಿಯಾದಲ್ಲಿ ಕೆಲಸ ಮಾಡೋರು ಒಂದಷ್ಟು ರೀವರ್ಕ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ, ಒಂದಷ್ಟು ಎರರ್ಗಳಾಗ್ಬೋದು. ಸೊ ಅದ್ರ ಕಡೆನೇ ಹೆಚ್ಚು ಗಮನ ಕೊಟ್ಕೊಳ್ಳಿ. ಮನಿ ಫ್ಲೋ ಒಂದಷ್ಟು ನಿಧಾನವಾದರೂ ಬರ್ತಾ ಇರುತ್ತೆ. ಸೊ ಬರೋ ಹಣವನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ತಪ್ಪು ಹೂಡಿಕೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ನು ಅದೇ ರೀತಿ ನಿಮ್ಮ 7ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ಸೊ ಈ ವಿದೇಶಿ ಕಂಪನಿಗಳಿಗೆ ಯಾರ್ಯಾರು ಕನೆಕ್ಟ್ ಆಗಿ ಬಿಸ್ನೆಸ್ಸಲ್ಲಿದ್ದೀರಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಇದು ಸರಿಯಾದ ಸಮಯ. ಕರೆಕ್ಟಾಗಿ ಬಳಸ್ಕೊಳ್ಳಿ. ಡೆಫಿನೆಟ್ಲಿ ಇಲ್ಲಿಂದ ಆ ಲಿಂಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅಲ್ಲಿ ಓದ್ತಾ ಇರೋರಿಗೂ ಕೂಡ ಇದು ತುಂಬ ಚೆನ್ನಾಗಿದೆ. ಸಂಗಾತಿಯ ವಿಚಾರಗಳಲ್ಲಿ ಮತ್ತಷ್ಟು ಕೋಪಗಳು ಎದುರಾಗುವಂತಹ ಸಮಯ. ಸೊ ಕೋಪದಲ್ಲಿ ವರ್ತಿಸೋಕೆ ಹೋಗ್ಬಿಡಿ, ಸಂಬಂಧಗಳು ಹಾಳಾಗುತ್ತೆ. ಪಾಲುದಾರಿಕೆ ವ್ಯವಹಾರಗಳಲ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಸಿಗೋದಿಲ್ಲ. ಹೊಸ ಒಪ್ಪಂದಗಳಿಗೆ ಮುಂದಾಗಬೇಕಾದ್ರೆ ಆತುರತೆ ಬೇಡ, ಭ್ರಮೆಗಳು ಬೇಡ, ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಒಪ್ಪಂದಗಳನ್ನು ಮಾಡ್ಕೊಳ್ಳಿ. ಓಕೆ, ಇನ್ನು ಸಂಗಾತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವ್ಯತ್ಯಾಸಗಳಾಗ್ಬೋದು. ಸೊ ಅದರ ಖರ್ಚುಗಳು ಕೂಡ ನಿಮಗೆ ಹೊರೆ ಆಗುತ್ತೆ. ಇನ್ನು ಅಷ್ಟಮದಲ್ಲಿ ಶನಿ ಮಹಾತ್ಮರು ವಕ್ರಿ. ಸೊ ಶನಿ ಮಹಾತ್ಮರು ಅಷ್ಟಮದಲ್ಲಿದ್ದಾರೆ ಅಂದರೆ ಒಳ್ಳೆಯ ಡಾಕ್ಟರ್ ಸಿಗ್ತಾರೆ, ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ, ಪ್ರಾಣಕ್ಕೆ ಹಾನಿ ಆಗಲ್ಲ. ಸೊ ಒಂದು ರೀತಿ ಆಯಸ್ಸು ವೃದ್ಧಿ ಆಗುತ್ತೆ. ಆದರೆ ಇದೇ ಅಷ್ಟಮದಲ್ಲಿರುವಂತಹ ಶನಿ ಒಂದಷ್ಟು ಭಯಗಳನ್ನು ತಂದು ಕೊಟ್ಬಿಡ್ತಾರೆ. ಈ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಅಥವಾ ನಮ್ಮ ಸುತ್ತಮುತ್ತಲಿನ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಮ್ಮೊಳಗೆ ಇಲ್ಲದ ಭಯ, ಆತಂಕ ಎಲ್ಲವೂ ಶುರುವಾಗ್ಬಿಡ್ತದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಏನೇನು ಆಗ್ತಾ ಇದೆ ಅದೆಲ್ಲವೂ ಶನಿ ಮಹಾತ್ಮರು ನಿಮಗೆ ಕಲಿಸ್ತಾ ಇರುವ ಪಾಠ ಅಂತ ಅಂದ್ಕೊಳ್ಳಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅದರ ಅರಿವು ನಿಮಗಾಗುತ್ತೆ ಈ ಸಮಯದಲ್ಲಿ. ಅಷ್ಟಮ ಶನಿ ಏನು ದೊಡ್ಡ ಮಟ್ಟದ ಕಾಟಗಳನ್ನು ಕೊಡಲ್ಲ, ಪಾಠಗಳನ್ನು ಕಲಿಸುತ್ತೆ. ಸೊ ಹಾಗಾಗಿ ಶನಿ ಮಹಾತ್ಮರ ಬ್ಲೆಸ್ಸಿಂಗ್ ನಿಮಗಿರಲಿ. ಸೊ ಶನಿ ಮಹಾತ್ಮರ ಟೆಂಪಲ್ಗೆ ಹೋಗಿ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ, ನೀವು ಏನು ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ ಅದು ಜಸ್ಟ್ ನೀವು ಒಂದು ಪ್ರೇಯರ್ ಮಾಡೋಕ್ಕೆ ಹೋಗಿ, ಅಲ್ಲೇನು ಬೇಡ್ಕೊಳ್ಳೋಕೆ ಹೋಗಬೇಡಿ. ದೇವರಿಗೂ ನಮ್ಮ ಕರ್ಮಗಳಿಗೂ ಸಂಬಂಧ ಇಲ್ಲ. ನಾವು ಏನು ಅನುಭವಿಸ್ಬೇಕು ಅದು ಅನುಭವಿಸಲೇಬೇಕು. ಬಟ್ ಒಂದಷ್ಟು ಪಾಸಿಟಿವ್ ಎನರ್ಜಿ ಬೇಕು. ನಾವು ಶಕ್ತಿ ಆಗಿರಬೇಕು ಅಂದರೆ
ನಾವು ಎನರ್ಜಿ ಇರುವ ಜಾಗಕ್ಕೆ ಹೋಗಿ ಒಂದಷ್ಟು ಎನರ್ಜಿಗಳನ್ನು ತಗೊಂಡು ಬರಬೇಕು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದೆಲ್ಲದರ ಜೊತೆ ಕುಜ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. 11ನೇ ಮನೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳೋದು, ಲಾಭಸ್ಥಾನ, ಹಿರಿಯ ಸಹೋದರ. ಸೊ ಹಾಗಾಗಿ ಈ ಕುಜ ಅಲ್ಲಿರೋದ್ರಿಂದ ಒಂದಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗೋದು, ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಕನೆಕ್ಟ್ ಆಗೋದು, ಹಿರಿಯ ಸಹೋದರನ ಜೊತೆ ಸ್ವಲ್ಪ ಮನಸ್ತಾಪ ಅಥವಾ ಸ್ನೇಹಿತರ ಬಳಗದಲ್ಲಿ ನೀವೇ ಒಂದು ರೀತಿಯ ಸ್ವಲ್ಪ ಜೋರಾಗಿ ಮಾತಾಡಿ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳೋದು, ಇದೆಲ್ಲವೂ ಆಗುತ್ತೆ. ಕಂಟ್ರೋಲ್ಡ್ ಆಗಿರಿ. ಆಗುವಂತಹ ಪರಿಚಯಗಳನ್ನು ಸರಿಯಾಗಿ ಬೆಳೆಸ್ಕೊಳ್ಳಿ. ಸೊ ನಿಮ್ಮ ನೇಚರಲ್ಲಿ ಒಂಚೂರು ಬದಲಾವಣೆಗಳನ್ನು ಮಾಡ್ಕೊಳ್ಳಿ, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಉಳಿದಂತೆ ನಿಮಗಾಗುವಂತಹ ಪರಿಚಯಗಳು ಡೆಫಿನೆಟ್ಲಿ ಲಾಭಗಳನ್ನು ಮಾಡಿಕೊಡುತ್ತೆ. ಸರ್ಕಾರಿ ಅಧಿಕಾರಿಗಳು, ರಾಜಕೀಯ ವಲಯದಲ್ಲಿರೋರು ಅಥವಾ ಕಾರ್ಪೊರೇಟ್ ಕ್ಷೇತ್ರದಲ್ಲಿರೋ ಎಲ್ಲರಿಗೂ ದೊಡ್ಡ ದೊಡ್ಡ ಪರಿಚಯಗಳು ಡೆಫಿನೆಟ್ಲಿ ಖಂಡಿತ ಆಗುತ್ತೆ. ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಎಸ್, ಈಗ ಕನ್ಯಾ ರಾಶಿಯವರಿಗೆ ರಾಶಿಯಲ್ಲಿಯೇ ಶುಕ್ರನ ಸಂಚಾರ. ಶುಕ್ರನಿಗೆ ಅದು ನೀಚ ಸ್ಥಾನ, ಅದರ ಜೊತೆಗೆ ಅವರು ಧನಸ್ಥಾನ ಮತ್ತು ಭಾಗ್ಯಸ್ಥಾನದ ಅಧಿಪತಿ. ಸೊ ಹಾಗಾಗಿ ಈಗ ಅಲ್ಲಿಗೆ ಈ ಕುಜನ ದೃಷ್ಟಿಯೂ ಬೀಳ್ತಾ ಇದೆ, ಶನಿ ಮಹಾತ್ಮರ ದೃಷ್ಟಿಯೂ ಬೀಳ್ತಾ ಇದೆ. ತುಂಬ ಎಚ್ಚರಿಕೆಯಿಂದ ಇರಿ, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಸೋಮಾರಿತನವನ್ನು ಬಿಡಿ. ಸ್ಕಿನ್ನಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಆರೋಗ್ಯ ಸಮಸ್ಯೆಗಳಿಗೆ ಹೆಚ್ಚು ಖರ್ಚಾಗುತ್ತೆ, ನಿಮ್ಮ ಬಗ್ಗೆ ನಿಮಗೆ ಬೇಸರ ಆಗುವಂತಹ ಸಂಗತಿಗಳು ಎದುರಾಗುತ್ತೆ. ಸೊ ಹಾಗಾಗಿ ತುಂಬ ಆ್ಯಕ್ಟಿವ್ ಆಗಿರಿ. ಬೆಳಗ್ಗೆ ಬೇಗ ಎದ್ದೇಳಿ, ಜಿಮ್ಗೆ ಹೋಗಿ, ವಾಕಿಂಗ್ ಮಾಡಿ, ಒಂದು ಎನರ್ಜಿಯನ್ನು ನೀವೇ ತೆಗೆದುಕೊಳ್ಳಿ. ಇಲ್ಲಿಂದನೇ ಶುರು ಮಾಡಬೇಕು, ಈ ವೀಕಿಂದನೇ. ಯಾಕೆ ಅಂದರೆ ತಿಂಗಳ ಪೂರ್ತಿ ಇದೇ ರೀತಿ ಇರುತ್ತೆ, ಎಲ್ಲ ನೆಗೆಟಿವ್ ಆಗಿ ಕಾಣುತ್ತೆ, ಯಾವುದು ಪಾಸಿಟಿವ್ ಅನಿಸೋದಿಲ್ಲ. ಒಂದಷ್ಟು ಹಣ ಮಾಡಿಟ್ಕೊಂಡಿರ್ತೀರ, ಅದು ಏನೇನಕ್ಕೋ ಖರ್ಚಾಗಿ ಅದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಮಾಡಿಬಿಡ್ತದೆ. ಅದರ ಜೊತೆಗೆ 7ನೇ ಮನೆ ಶನಿ ವಕ್ರಿ, ಸಂಬಂಧಗಳಲ್ಲೂ ಚೆನ್ನಾಗಿಲ್ಲ, ಮನಸ್ತಾಪಗಳು ಎದುರಾಗಿದೆ, ಕೋರ್ಟ್ ಕೇಸ್ಗಳು ಅಥವಾ ಪರಸ್ಪರ ದೂರ ಇರೋದು, ಈ ರೀತಿ ಎಲ್ಲ ಆಗ್ತಾ ಇದೆ. ಸೊ ಅದರಿಂದ ಮನಸ್ಸು ಕೂಡ ಹಾಳಾಗ್ತಾ ಇದೆ. ಈಗ ನೀವು ಮಾನಸಿಕವಾಗಿ ಗಟ್ಟಿಯಾಗಿರಬೇಕು, ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಬೇರೆ ಕಡೆ ಯೋಚನೆ ಮಾಡಿ, ನಿಮ್ಮ ಒಳಗೆ ಪಾಸಿಟಿವ್ ತುಂಬಿಕೊಳ್ಳೋದ್ರ ಕಡೆ ಗಮನ ಕೊಡಿ. ಆಗ ಮಾತ್ರ ಶುಕ್ರ ನೀಚ ಆಗಿದ್ದರು ಓವರಾಲ್ ಆಗಸ್ಟ್ ತಿಂಗಳನ್ನು ತುಂಬ ಬ್ಯಾಲೆನ್ಸ್ಡಾಗಿ ಕಳಿಬೇಕಾಗುತ್ತೆ. ಸೊ ಹಾಗಾಗಿ ಈ ವಾರನೇ ಅದಕ್ಕೆ ಮೆಂಟಲಿ ಕಂಪ್ಲೀಟಾಗಿ ರೆಡಿ ಆಗಿಬಿಡಿ. ಇನ್ನು 6ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಇದು ಶತ್ರುಗಳನ್ನು ಗೆಲ್ಲಲಿಕ್ಕೆ, ಕೋರ್ಟ್ ಕೇಸ್ಗಳಲ್ಲಿ ನಿಮ್ಮ ಪರ ಚೆನ್ನಾಗಿ ವಾದ ಆಗಲಿಕ್ಕೆ, ಇದೆಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಬಟ್ ಆರೋಗ್ಯ ಅಂತ ಬಂದಾಗ ತುಂಬ ಕೇರ್ಫುಲ್ ಆಗಿರಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, 7ನೇ ಮನೆಯಲ್ಲಿ ಶನಿ ವಕ್ರಿ, ಇದು ಮತ್ತೊಮ್ಮೆ ನಿಮ್ಮ ಸಂಬಂಧವನ್ನು ಸರಿ ಮಾಡಿಕೊಳ್ಳಿಕ್ಕೆ, ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ, ಕೋರ್ಟಿಂದ ಹೊರಗಡೆ ಮಾತುಕತೆ ಮಾಡಿಕೊಳ್ಳಿಕ್ಕೆ ಸರಿಯಾಗಿರುವ ಸಮಯ. ಶನಿ ಮಹಾತ್ಮರು ಅದಕ್ಕೆ ಇನ್ನೊಂದು ಚಾನ್ಸನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೀವು ಮುಂದೆ ಹೋಗಿ, ನಿಮ್ಮಿಂದ ತಪ್ಪಾಗಿದ್ದರೆ ನೀವೇ ಕ್ಷಮೆ ಕೇಳಿಬಿಡಿ. ಶನಿ ಮಹಾತ್ಮರಿಗೆ ಇಷ್ಟ ಅದು. ನೀವು ಕ್ಷಮೆ ಕೇಳಿದ್ರೆ ಡೆಫಿನೆಟ್ಲಿ ಒಂದಷ್ಟು ಪಾಸಿಟಿವ್ ವಿಚಾರಗಳು ನಿಮ್ಗೆ ಎದುರಾಗುತ್ತೆ. ಇನ್ನು ಕರ್ಮಸ್ಥಾನದಲ್ಲಿ ಕುಜ ಇದ್ದಾರೆ. ಸೊ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ. ಈಗೋ ಕ್ಲಾಸಸ್ ಜಾಸ್ತಿ ಆಗಬಹುದು. ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮೇಲಧಿಕಾರಿಗಳ ಜೊತೆ, ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೆ ನಿಮ್ಮ ಬಾಸ್ ಜೊತೆ, ನಿಮ್ಮ ಕೊಲೀಗ್ಸ್ ಜೊತೆ, ನಿಮ್ಮ ಟೀಮ್ ಲೀಡರ್ ಜೊತೆ, ವ್ಯಾಪಾರಿಗಳಿಗೆ ನಿಮ್ಮ ಕ್ಲೈಂಟ್ಸ್ಗಳ ಜೊತೆ, ಸೊ ಈ ರೀತಿ ಎಲ್ಲ ಆಗಿಬಿಡ್ತದೆ. ಸೊ ಒಂದಷ್ಟು ಒಳ್ಳೊಳ್ಳೆ ಅವಕಾಶಗಳು ಕ್ರಿಯೇಟ್ ಆಗಬಹುದು. ಆದರೆ ನಿಮ್ಮ ಬಿಹೇವಿಯರಲ್ಲಿ ಸ್ವಲ್ಪ, ಶುಕ್ರನು ನೀಚ, ಅಲ್ಲಿಗೆ ಪಾಪಗ್ರಹಗಳ ದೃಷ್ಟಿ, ಶನಿ ವಕ್ರಿ, ಈ ರೀತಿ ಎಲ್ಲ ಇರಬೇಕಾದ್ರೆ ನೀವೇ ಸ್ವಲ್ಪ ಬ್ಯಾಲೆನ್ಸ್ಡಾಗಿ ಈ ಒಂದು ವಾರವನ್ನು ಕಳಿಬೇಕಾಗುತ್ತೆ. ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಕೆಲಸ ಹುಡ್ಕೋರ್ಗೂ ಅಷ್ಟೇ, ಸ್ವಲ್ಪ ಕೆಲಸದ ಅಪರ್ಚುನಿಟೀಸ್ ಡೆಫಿನೆಟ್ಲಿ ಕ್ರಿಯೇಟ್ ಆಗುತ್ತೆ, ನೀವು ಟ್ರೈ ಮಾಡಬಹುದು. ಇನ್ನು ನಿಮ್ಮ ಲಾಭಸ್ಥಾನದಲ್ಲಿ ರವಿ, ಗುರು ಮತ್ತು ಬುಧ, ಅದೇ ಹೇಳೋದ್ನಲ್ಲ, ನಿಮ್ಮ ನೆಟ್ವರ್ಕ್ಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಅವ್ರು ಕೊಡುವಂತಹ ಸಲಹೆಗಳನ್ನು ಚೆನ್ನಾಗಿ ತೆಗೆದುಕೊಳ್ಳಿ. ದೊಡ್ಡ ದೊಡ್ಡ ಕಂಪನಿಗಳಿಗೆ ನೀವು ಕನೆಕ್ಟ್ ಆಗುವಂತಹ ಸಂಗತಿಗಳು ಎದುರಾಗಬಹುದು. ನಿಮ್ಮ ಹಿರಿಯ ಸಹೋದರ ನಿಮಗೊಂದಷ್ಟು ಸಹಾಯ ಮಾಡಬಹುದು. ನಿಮ್ಮ ಸ್ನೇಹಿತರ ಬಳಗವು ಕೂಡ ನಿಮಗೆ ಒಂದಷ್ಟು ಸಹಾಯವನ್ನು ಕೊಡುತ್ತೆ. ಸೊ ಅದನ್ನೆಲ್ಲ ಸರಿಯಾಗಿ ಬಳಸ್ಕೊಳ್ಳಿ. ನಿಮ್ಮ ಬಿಹೇವಿಯರಲ್ಲಿ ಒಂದಷ್ಟು ಕಂಟ್ರೋಲ್ ಇಟ್ಕೊಳ್ಳಿ. ಆಗ ಮಾತ್ರ ಈ ಆಗಸ್ಟ್ ತಿಂಗಳು ಕಂಪ್ಲೀಟು ಚೆನ್ನಾಗಿರುತ್ತೆ. ಈ ವೀಕು ಕೂಡ ಒಳ್ಳೆಯ ಆರಂಭವನ್ನು ಪಡೆದುಕೊಳ್ಳುತ್ತೆ. ಇನ್ನು ನಿಮ್ಮ 12ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಸೊ ಒಂದಷ್ಟು ಆಧ್ಯಾತ್ಮದ ಒಳ ವಿಚಾರಗಳನ್ನು ಇನ್ನೂ ಹೆಚ್ಚಾಗಿ ಅಧ್ಯಯನ ಮಾಡೋಕ್ಕೆ ಹೋಗಿ ತಿಳ್ಕೊಳ್ಳಿ. ಅದು ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆಯದೇ. ಕೇತುವಿಗೆ ಅದು ಬೇಕು. ನಿದ್ರೆ ಬರ್ತಾ ಇಲ್ಲ ಅಂದರೆ ಒಂದಷ್ಟು ಶ್ಲೋಕಗಳನ್ನು ಕೇಳೋದು, ಮಂತ್ರಗಳನ್ನು ಹೇಳೋದು, ಇದನ್ನು ಮಾಡ್ಕೊಳ್ಳಿ. ನಿದ್ದೆಯು ಸಮಸ್ಯೆಯು ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿ ವಿದೇಶಕ್ಕೆ ಕನೆಕ್ಟ್ ಆಗಿರೋರಿಗೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುವಂತಹ ವಾರ, ನಿಮಗೂ ಕೂಡ ಒಳ್ಳೆಯದಾಗಲಿ. ಓಕೆ, ಈಗ ತುಲಾರಾಶಿಯವ್ರಿಗೆ ಈ ವೀಕು ಒಂದು ರೀತಿ ಕೆಲವು ವಿಚಾರಗಳಲ್ಲಿ ರಿಲೀಫ್ ಆಗುತ್ತೆ. ಅದು ಅವರ ಸಂಗಾತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ. ಯಾಕೆ ಅಂದರೆ 7ನೇ ಮನೆ ಅಧಿಪತಿ ಅಷ್ಟಮದಲ್ಲಿದ್ದಾಗ ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿತ್ತು, ಆಕಸ್ಮಿಕ ಅವಘಡಗಳು ಎದುರಾಗಿದ್ವು,
ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳಾಗಿ ಮನಸ್ತಾಪಗಳಾಗಿತ್ತು, ಅಥವಾ ಗಂಡ ಹೆಂಡತಿಯ ನಡುವೆನೇ ಮನಸ್ತಾಪಗಳಾಗಿ ಪರಸ್ಪರ ದೂರ ಆಗುವಂಥ ಸಂದರ್ಭಗಳು ಕ್ರಿಯೇಟ್ ಆಗಿತ್ತು, ಅದೆಲ್ಲ ಕೊಂಚ ರಿಲೀಫ್ ಆಗುತ್ತೆ. ಯಾಕೆಂದರೆ ಕುಜ ಬಿಡುಗಡೆಯಾಗಿ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆದರೂ ಗಂಡ ಕೆಲಸದ ನಿಮಿತ್ತ ದೂರಕ್ಕೆ ಹೋಗಬೇಕಾಗತ್ತೆ, ನೀವು ಅವರನ್ನು ಮಿಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯ ಸಂದರ್ಭಗಳು ಖಂಡಿತ ಎದುರಾಗುತ್ತೆ ಈ ವೀಕ್. ಬಟ್ ಆಗುವಂತಹ ಅನಾಹುತಗಳೆಲ್ಲ ಈ ವಾರದಿಂದ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಒಂದೊಂದೇ ಥಿಂಗ್ಸ್ ಪಾಸಿಟಿವ್ ಅಂತ ಹೋಗುತ್ತೆ. ಆದರೆ ನಿಮ್ಮ ರಾಶಿಯ ಅಧಿಪತಿ ಮತ್ತು ಅಷ್ಟಮ ಸ್ಥಾನದ ಅಧಿಪತಿಯಾಗಿರುವ ಶುಕ್ರ ನೀಚ ಸ್ಥಾನದಲ್ಲಿದ್ದಾರೆ. ಕೆಲವೊಂದಷ್ಟು ಸೀಕ್ರೆಟ್ಸ್ಗಳು ಓಪನ್ ಆಗುವಂತಹ ಸಮಯ. ಗೊತ್ತಿಲ್ಲ ನಿಮ್ಮ ವಿಚಾರಗಳಲ್ಲಿ ಏನೆಲ್ಲ ಸೀಕ್ರೆಟ್ಸ್ಗಳಿವೆ. ಸೊ ಅದರಲ್ಲಿ ನೀವು ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ ಅದ್ರ ಕಡೆ ನೋಡ್ಕೊಳ್ಳಿ. ಈ ವೀಕಿಂದ ಆ ಥರದ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ನಿದ್ದೆಯ ಸಮಸ್ಯೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಇದೆಲ್ಲವೂ ಆಗುತ್ತೆ. ಈ ವಿದೇಶದಲ್ಲಿ ಓದ್ತಾ ಇರೋರಿಗೂ ಕೂಡ ಒಂದಷ್ಟು ತೊಂದರೆಗಳು ಎದುರಾಗಬಹುದು. ಅಲ್ಲಿ ಕೆಲಸ ಮಾಡ್ತಾ ಇದ್ದರೆ ಒಂದಷ್ಟು ಚಾಲೆಂಜಸ್ಗಳು ಎದುರಾಗಬಹುದು. ಈ ಥರದ್ದೆಲ್ಲ ಸಮಸ್ಯೆಗಳಿವೆ, ಅಲ್ಲೂ ಕೂಡ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ 5ನೇ ಮನೆಯಲ್ಲಿ ರಾಹು ಇದ್ದಾಗ, ರಾಹು ಧನಿಷ್ಠಕ್ಕೆ ಬಂದಿರೋದರಿಂದ ಏನೆಲ್ಲ ಆಗಬಹುದು ಅನ್ನುವಂತಹ ಪಾಯಿಂಟ್ಸ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಹೂಡಿಕೆ ವಿಚಾರಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಹೂಡಿಕೆಯ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಕೂಡ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮಕ್ಕಳ ವಿಚಾರದಲ್ಲೂ ನಿಮ್ಮಿಂದನೂ ಓವರ್ ಎಕ್ಸ್ಪೆಕ್ಟೇಷನ್ ಇದೆ. ಅವರೂ ಕೂಡ ಏನೋ ಒಂದು ರೀತಿ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾ ಇದ್ದಾರೆ. ಅದರಿಂದ ಒಂದಷ್ಟು ಗೊಂದಲಗಳಿವೆ. ಡೀಟೇಲ್ಡಾಗಿ ಬೇಕು ಅಂದರೆ ನಾನು ತುಲಾ ರಾಶಿಗೆ ರಾಹು ಧನಿಷ್ಠಾಗೆ ಬಂದು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದರ ವಿಡಿಯೋ ಹಾಕಿದ್ದೀನಿ, ಅಲ್ಲೋಗಿ ನೋಡ್ಕೊಳ್ಳಿ. ಇನ್ನು 6ನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದಾರೆ. ಸೊ ಇದು ನಿಮ್ಮ ಶತ್ರು ಅಂತಕರಾಗಿ ಕೆಲಸ ಮಾಡ್ತಾರೆ. ನೀವು ಇರುವ ಜಾಗದಲ್ಲಿ ಯಾರ್ಯಾರು ನಿಮ್ಮ ವಿರುದ್ಧ ಪಿತೂರಿಗಳನ್ನು ಮಾಡ್ತಾ ಇದ್ರು, ರಾಜಕೀಯವನ್ನು ಮಾಡ್ತಾ ಇದ್ದರು, ಸೊ ಅವರನ್ನೆಲ್ಲ ಗೆಲ್ಲೋದಕ್ಕೆ ಈಗ ಮತ್ತೊಂದು ಚಾನ್ಸ್. ನಿಮ್ಮನ್ನು ಇನ್ನೂ ಅಲರ್ಟ್ ಮಾಡ್ತಾರೆ ಶನಿ ಮಹಾತ್ಮರು. ಸೊ ಹಾಗಾಗಿ ಆರೋಗ್ಯದಲ್ಲೂ ಕೂಡ ಚೇತರಿಕೆಗಳು, ಅಂದರೆ ಒಳ್ಳೆಯ ಡಾಕ್ಟರ್ ಸಿಗೋದು, ಒಳ್ಳೊಳ್ಳೆಯ ಮೆಡಿಸಿನ್ ಸಿಕ್ಕಿ ನಿಮ್ಮ ಆರೋಗ್ಯ ವೃದ್ಧಿ ಆಗೋದು, ಈ ಥರ ಎಲ್ಲವೂ ಆಗುತ್ತೆ. ಸಾಲ ತೀರಿಸ್ಕೊಳ್ಳೋದಕ್ಕೆ ಮುಂದಾದರೆ ಡೆಫಿನೆಟ್ಲಿ ಇನ್ನೂ ಕೂಡ ಒಳ್ಳೆಯದು. ಸೊ ಆ ನಿಟ್ಟಿನಲ್ಲಿ ತುಂಬ ಯೋಚನೆ ಮಾಡಿ ಸಾಲ ತೀರಿಸ್ಕೊಳ್ಳೋದಕ್ಕೆ ಮುಂದಾಗಿ. ಇನ್ನು ಅದೇ ರೀತಿ ನಿಮಗೆ ಏನು ಭಾಗ್ಯಸ್ಥಾನದಲ್ಲಿ ಕುಜನ ಸಂಚಾರ, ಸೊ ತಂದೆಯ ಜೊತೆ ಒಂದಷ್ಟು ಮನಸ್ತಾಪಗಳು ಎದುರಾಗ್ಬೋದು ಈಗ. ಅದೇ ರೀತಿ ನಿಮ್ಮ ಯಾರು ಬಾಸ್ ಇದ್ದಾರೆ ಅವ್ರ ಹತ್ರನೂ ಒಂದಷ್ಟು ಮನಸ್ತಾಪಗಳು ಎದುರಾಗ್ಬೋದು. ನಿಮ್ಮ ಮೇಲಧಿಕಾರಿಗಳ ಜೊತೆ ಸ್ವಲ್ಪ ಸಂಘರ್ಷಗಳು ಎದುರಾಗ್ಬೋದು. ಆ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಸ್ವಲ್ಪ ಕಂಟ್ರೋಲ್ಡ್ ಆಗಿರಿ. ಕೋಪವನ್ನು ಹ್ಯಾಂಡ್ಲ್ ಮಾಡಿ ಹಠ ಕಡಿಮೆ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ ಒಳ್ಳೊಳ್ಳೆ ಅಪರ್ಚುನಿಟಿಗಳು ಸಿಗುತ್ತೆ. ಒಂದಷ್ಟು ಓಡಾಟಗಳಿವೆ. ಖಂಡಿತ ಆ ಓಡಾಟಗಳನ್ನು ಮಾಡಿ ಲಾಭಗಳು ನೆಕ್ಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 11ನೇ ಮನೆಯಲ್ಲಿ ಕೇತು ಇದ್ದಾರೆ. ಹೆಚ್ಚು ಲಾಭ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋದರೆ ಅಲ್ಲಿ ಕಟ್ ಮಾಡ್ತಾರೆ. ಅಥವಾ ನನಗೆ ಹೆಚ್ಚು ಲಾಭ ಬಂತು ಅಂತ ನೀವು ಎಲ್ಲರ ಹತ್ರ ಹೇಳ್ಕೊಂಡ್ರೆ ಅಲ್ಲೂ ನಿಮ್ಮನ್ನು ಕೇತು ಕಟ್ ಮಾಡಿ ಲಾಭವನ್ನು ಕೊಡದೇ ರೀತಿ ಮಾಡಿಬಿಡ್ತಾರೆ. ಸೊ ನಿಮ್ಮ ಹತ್ರ ಇರೋ ಒಳ್ಳೆ ನೆಟ್ವರ್ಕ್ಗಳನ್ನು ಗೌಪ್ಯವಾಗಿ ಇಟ್ಕೊಳ್ಳಿ. ಯಾರಿಗೂ ಬಿಟ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಸ್ನೇಹ ಬಳಗದ ಒಂದಷ್ಟು ವಿಚಾರಗಳನ್ನು ಇತರರು, ಸ್ನೇಹಿತರಲ್ಲದವರ ಜೊತೆ ಹೇಳ್ಕೊಳಕ್ಕೆ ಹೋಗ್ಬೇಡಿ. ಈ ರೀತಿ ಗೌಪ್ಯತೆಯನ್ನು ಕಾಪಾಡಿಕೊಂಡ್ರೆ ಆ 11ನೇ ಮನೆಯಲ್ಲಿ ಕೇತು ಸ್ವಲ್ಪ ಪಾಸಿಟಿವ್ ಆಗಿ ನಿಮಗೆ ಒಂದಷ್ಟು ವಿಚಾರಗಳನ್ನು ಕೊಡ್ತಾರೆ. ಇನ್ನು ಅದೇ ರೀತಿ ನಿಮ್ಮ ಕರ್ಮಸ್ಥಾನದಲ್ಲಿ ಗುರು, ರವಿ ಜೊತೆಗೆ ಬುಧ, ಇದು ಅಧಿಕಾರ ಸಿಗುವಂತಹ ಚಾನ್ಸಸ್, ಅಥವಾ ನೀವು ಅಂದುಕೊಂಡಂತಹ ಪೋಸ್ಟ್ ಅಥವಾ ವರ್ಗಾವಣೆ, ಹೊಸದಾಗಿ ಕೆಲಸ ಸಿಗೋದಕ್ಕೆ ಇದೆಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಅದು ಪ್ರೈವೇಟ್ ಎಂಪ್ಲಾಯ್ಸ್ ಇರಲಿ, ಗೌರ್ಮೆಂಟ್ ಅಧಿಕಾರಿಗಳಿರಲಿ, ಅಥವಾ ನಿಮ್ಮ ಕಂಪನಿಯನ್ನು ಬ್ರ್ಯಾಂಡ್ ಮಾಡ್ಕೊಳ್ಳಿಕ್ಕೆ, ಪ್ರಾಡಕ್ಟ್ ಲಾಂಚ್ ಮಾಡಲಿಕ್ಕೆ, ಇದೆಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಮಾರ್ಕೆಟಿಂಗ್ ಕಡೆ ಗಮನ ಕೊಡಿ, ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಕರ್ಮಸ್ಥಾನವೂ ಕೂಡ ವೃದ್ಧಿ ಆಗುತ್ತೆ. ನೆಕ್ಸ್ಟು ವೃಶ್ಚಿಕ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಮತ್ತು ನಿಮ್ಮ 6ನೇ ಮನೆಯ ಅಧಿಪತಿ ಆಗಿರುವ ಕುಜ ಅವರು ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಈಗ ಮತ್ತೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳು ಜೋರಾಗಿ ನಡೀತದೆ. ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳು ಏರ್ಪಡಬಹುದು. ಅಥವಾ ಈ ವಾರದಲ್ಲಿ ನಿಮ್ಮ ಯಜಮಾನರಿಗೋ ನಿಮ್ಮ ಪತ್ನಿಗೋ ಒಂದಷ್ಟು ಹಣ ಡೆಫಿನೆಟಾಗಿ ಸಿಗುತ್ತೆ. ಅಂದರೆ ಧನಾಗಮನ ಆಗುತ್ತೆ, ಪೋಸ್ಟಿಂಗ್ ಚೇಂಜ್ ಆಗಬಹುದು, ಬಡ್ತಿ ಆಗಬಹುದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಷ್ಟು ಹಣ ಸೇರುವಂತಹ ಈ ವಾರ ಇದಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಆಕಸ್ಮಿಕ ಅವಘಡಗಳು ಕೂಡ ಎದುರಾಗಬಹುದು. ಇನ್ನು ಅದೇ ರೀತಿ ಸೇವೆಯ ವೃತ್ತಿಯಲ್ಲಿರೋರಿಗೆ ಡೆಫಿನೆಟ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ಜ್ಯೋತಿಷಿ, ವೈದ್ಯರು, ರಾಯರ್ಸ್, ನಿಮ್ಮೆಲ್ಲರಿಗೂ ಇದು ತುಂಬ ಚೆನ್ನಾಗಿರುವಂತಹ ಸಮಯ. ಸಡನ್ನಾಗಿ ಒಂದಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ಡೆಫಿನೆಟ್ಲಿ ಆಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ. ಈ ವೀಕಿಂದನೇ ಒಳ್ಳೆ ಆರಂಭ ಪಡೆದುಕೊಳ್ಳುತ್ತೆ.
ಇನ್ನು ಅದೇ ರೀತಿ ನಿಮ್ಮ 4ನೇ ಮನೆಯಲ್ಲಿ ರಾಹುವಿನ ಸಂಚಾರ. ರಾಹು ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ಸೊ ನಿಮ್ಮ ರಾಶಿ ಅಧಿಪತಿಯ ನಕ್ಷತ್ರ. ಸೊ ಮನೆಯಲ್ಲಿ ಎಲ್ಲ ವಿಚಾರಗಳಲ್ಲೂ ಗೊಂದಲ, ಕೋಪದಿಂದ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತೀರಾ. ತಾಯಿಯ ಜೊತೆ ಸಂಬಂಧ ಚೆನ್ನಾಗಾಗಲ್ಲ, ಅಥವಾ ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು, ಅಥವಾ ವೆಹಿಕಲ್ ಖರೀದಿಗೆ ಮುಂದಾಗ್ತೀರಾ, ಅಲ್ಲೇನೋ ವ್ಯತ್ಯಾಸಗಳು, ಭೂಮಿ ಖರೀದಿಗೆ ಮುಂದಾಗ್ತೀರಾ, ವ್ಯತ್ಯಾಸಗಳು, ಯಾವುದು ನೀವು ಅಂದ್ಕೊಂಡಂತೆ ಆಗೋದಿಲ್ಲ. ಸೊ ಹಾಗಾಗಿ ಒಂದಷ್ಟು ನಿಮಗೆ ಮಾನಸಿಕವಾಗಿ ಒಂದಷ್ಟು ಆತಂಕಗಳು ಶುರುವಾಗ್ಬಿಡ್ತದೆ. ಈ 4ನೇ ಮನೆಯಲ್ಲಿ ರಾಹು ಧನಿಷ್ಠಕ್ಕೆ ಬಂದಿರೋದ್ರಿಂದ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಭ್ರಮೆಯಲ್ಲಿ ಏನೇನೋ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಕೃಷಿಕರಿಗೂ ನಿಮ್ಮ ಯಂತ್ರೋಪಕರಣಗಳು ಹಾಳಾಗಬಹುದು. ವಿದ್ಯಾರ್ಥಿಗಳಿಗೆ ನಿಮ್ಮ ಗಮನ ಬೇರೆ ಕಡೆಗೆ ಹೋಗುತ್ತೆ. ಅಧಿಕಾರದಲ್ಲಿರೋರಿಗೂ ಕೂಡ ಒಂದಷ್ಟು ಟೆನ್ಷನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಈ 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ, ಧನಿಷ್ಠ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಇಲ್ಲಿ ನೀವು ಕೋಪದಲ್ಲಿ ಏನೇನೋ ನಿರ್ಧಾರ ತೆಗೆದುಕೊಳ್ಳೋದನ್ನು ಕಡಿಮೆ ಮಾಡಿಕೊಂಡರೆ ಈ 4ನೇ ಮನೆಯ ಇಂಪ್ಯಾಕ್ಟ್ ಅಷ್ಟಾಗಿ ನೆಗೆಟಿವ್ ಆಗಲ್ಲ. ಇನ್ನು ನಿಮ್ಮ 5ನೇ ಮನೆಯಲ್ಲಿ ಶನಿ ವಕ್ರಿ. ಸೊ ಹಾಗಾಗಿ ಈ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಏನು ತೊಂದರೆಗಳಾಗಿತ್ತು ಈ ಹಿಂದೆ, ಅದನ್ನು ಈಗ ಮತ್ತೆ ಸರಿ ಮಾಡಿಕೊಳ್ಳುವಂತಹ ಸಮಯ. ಹೂಡಿಕೆಯ ವಿಚಾರಗಳಲ್ಲಿ ತಪ್ಪು ಹೂಡಿಕೆಗಳನ್ನು ಮಾಡಿ ಲಾಸಸ್ ಮಾಡ್ಕೊಂಡಿದ್ರಿ. ಈಗ ಮತ್ತೆ ಆ ತಪ್ಪುಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಲ್ಲಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ. ಶನಿ ಮಹಾತ್ಮರಿಗೆ ಶಾರ್ಟ್ಕಟ್ ಇಷ್ಟ ಆಗಲ್ಲ. ಸೊ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ. ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಕೂಡ ಜವಾಬ್ದಾರಿಯನ್ನು ನೀವು ನಿಭಾಯಿಸ್ತಾ ಇದ್ದರೆ, ರೆಸ್ಪೆಕ್ಟ್ಗಳನ್ನು ಪರಸ್ಪರ ಕೊಟ್ಕೊಂಡಿದ್ದರೆ ಶನಿ ಮಹಾತ್ಮರು ಸ್ವಲ್ಪ ಕಾಪಾಡ್ತಾರೆ. ಏನಕ್ಕೆ ಅಂದರೆ ಶನಿ ಮಹಾತ್ಮರಿಗೆ ನೀವು ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕು. ಪ್ರೀತಿ ಪ್ರೇಮದ ಅಮಲಿನಲ್ಲಿ ಬರೀ ತೇಲ್ತಾ ಇರೋದಲ್ಲ. ಇಲ್ಲ ಅಂದರೆ ನಿಮ್ಮ ಸಂಬಂಧವು ಕೂಡ ಕಟ್ಟಾಗಬಹುದು, ಅಥವಾ ಪ್ರೀತಿ ಎಕ್ಸ್ಪೆಕ್ಟೇಷನ್ ಇರೋರಿಗೆ ಆ ಪ್ರೀತಿ ಸಿಗದೇ ಇರಬಹುದು. ಈ ಥರ ಎಲ್ಲವೂ ಕೂಡ ಆಗ್ತಾ ಇದೆ. ಈ ವೀಕು ಕೂಡ ಅದು ಕಂಟಿನ್ಯೂ ಆಗುತ್ತೆ. ಹಾಗೆ ಇಲ್ಲಿ ನೀವು ಇನ್ನೊಂದು ಅರ್ಥ ಮಾಡ್ಕೋಬೋದು, ಈ ವೃಶ್ಚಿಕ ರಾಶಿ ನಮ್ಮ ನರೇಂದ್ರ ಮೋದಿಯವರ ರಾಶಿಯೂ ಹೌದು. ಸೊ ಅವರಿಗೆ ಈ 5ನೇ ಮನೆಯಲ್ಲಿ ವಕ್ರಿ ಶನಿಯಾಗಿ ಒಂದಷ್ಟು ನಿರ್ಧಾರಗಳನ್ನು ಬದಲಾಯಿಸಬೇಕು ನೀವು ಅನ್ನೋದರ ಸೂಚನೆ ಹೆಂಗೆ ಸಿಕ್ತು, ಆ ನೀಟ್ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಆಯಿತು, ಆಮೇಲೆ ಏನೆಲ್ಲ ಡಿಸಿಷನ್ಸ್ಗಳನ್ನು ಏನೊಂದು ಕೇಂದ್ರ ಸರ್ಕಾರ ತಗೊಳ್ಬೇಕಾಗಿ ಬಂತು, ಇದೆಲ್ಲ 5ನೇ ಮನೆ. 5 ಅಂದರೆ ಅದು ಹೈಯರ್ ಸ್ಟಡೀಸು, ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಶನಿ ವಕ್ರಿಯಾಗಿ ಒಂದಷ್ಟು ಮರುಪರಿಶೀಲನೆ ಆಗಬೇಕು ಅನ್ನೋದು ಇಲ್ಲೇ ನಮಗೆ ಕಾಣಿಸ್ತಾ ಇದೆ. ಸೊ ಹೀಗೇ ನಾವು ಜ್ಯೋತಿಷ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಮಕ್ಕಳ ವಿಚಾರಗಳಲ್ಲಿ ನೀವು ಕೂಡ ಒಂದು ಮರು ಚಿಂತನೆಯನ್ನು ಮಾಡಬೇಕು. ಹೂಡಿಕೆಯಲ್ಲಿ ಮರು ಚಿಂತನೆಯನ್ನು ಮಾಡಬೇಕು. ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಕೂಡ ಮರು ಚಿಂತನೆಯನ್ನು ಮಾಡಬೇಕು. ಜೊತೆಗೆ ಜ್ಯೋತಿಷ್ಯದಲ್ಲಿ ಯಾರ್ಯಾರು ಆಸಕ್ತಿ ಇದೆ, ಈ ಮಂತ್ರ ವಿದ್ಯೆಗಳನ್ನು ಸಾಧಿಸ್ಕೊಳ್ಬೇಕು, ಈ ಥರದ್ದೆಲ್ಲ ಆಸಕ್ತಿ ಇರೋರಿಗೂ ಕೂಡ ಈಗ ತುಂಬ ಚೆನ್ನಾಗಿರುವಂತಹ ಸಮಯ. ಆ ಕಡೆ ಹೆಚ್ಚು ಗಮನ ಕೊಟ್ಟರೆ ಡೆಫಿನೆಟ್ಲಿ ತುಂಬ ಚೆನ್ನಾಗಾಗುತ್ತೆ. ರಾಜಕೀಯದಲ್ಲಿರೋರು ಕೂಡ ನಿಮ್ಮ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವಂತಹ ಸಮಯ. ಅದರ ಕಡೆನೂ ಕೂಡ ಹೆಚ್ಚು ಗಮನ ಕೊಡಿ. ಇನ್ನು ಅದರ ಜೊತೆಗೆ ಅಷ್ಟಮದಲ್ಲಿ ಕುಜ ಇರುವ ಪಾಯಿಂಟ್ಸನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಹಾಗೆ ಒಂದಷ್ಟು ನೀವು ಎಕ್ಸ್ಪೆಕ್ಟ್ ಮಾಡದಿರುವ ದುಡ್ಡು ಕೂಡ ನಿಮಗೆ ಹುಡ್ಕೊಂಡು ಬರುತ್ತೆ, ಅಥವಾ PF ಇನ್ಶೂರೆನ್ಸ್ ಈ ಥರದ ಅಮೌಂಟ್ ಮೆಚುರಿಟಿ ಪಡ್ಕೊಳ್ಳೋದು, ಒಂದು ಸಡನ್ ಗೇನ್ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಈ ವೀಕಿಂದ ಆರಂಭ ಆಗುತ್ತೆ. ಇನ್ನು ನಿಮ್ಮ ಭಾಗ್ಯಸ್ಥಾನದಲ್ಲಿ ರವಿ, ಅದರ ಜೊತೆಗೆ ಗುರು, ಜೊತೆಗೆ ಬುಧ, ಒಂದಷ್ಟು ಹಿರಿಯರ ಮಾರ್ಗದರ್ಶನ ತುಂಬ ಚೆನ್ನಾಗಿ ಸಿಗುತ್ತೆ. ತಂದೆಯಿಂದ ಒಂದಷ್ಟು ಲಾಭಗಳಾಗುತ್ತೆ. ನಿಮ್ಮ ಬಾಸ್ ನಿಮ್ಮ ನೆರವಿಗೆ ಬರ್ತಾರೆ. ನಿಮ್ಮ ಮೇಲಧಿಕಾರಿಗಳು ನಿಮಗೆ ಪ್ರಶಂಸೆಯನ್ನು ಕೊಡ್ತಾರೆ. ಅವರ ಮಾರ್ಗದರ್ಶನದಿಂದ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಾಗುತ್ತೆ. ಇನ್ನು ಕರ್ಮಸ್ಥಾನದಲ್ಲಿ ಕೇತು. ಸೊ ಕೆಲಸಕ್ಕೆ ಸಂಬಂಧಪಟ್ಟಂತಹ ಏನು ಆಸಕ್ತಿಗಳೆಲ್ಲ ಕಡಿಮೆ ಆಗಿ ನಾನು VRS ಪಡೆದುಕೊಳ್ಬೇಡೋಣ, ಕೆಲಸ ಮಾಡೋದು ಏನಕ್ಕೆ, ಏನು ಮಾಡಿದ್ರು ಇಷ್ಟೇ, ಈ ಥರದ್ದೆಲ್ಲ ಬಂದಿದೆಯಲ್ಲ. ಸೊ ಹಾಗಾಗಿ ಈ ಥರ ಎಲ್ಲೂ ಹೇಳ್ಕೊಳಕ್ಕೆ ಹೋಗಬೇಡಿ, ಯಾರ ಹತ್ರನೂ ಮಾತಾಡೋಕ್ಕೆ ಹೋಗಬೇಡಿ. ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ದು ಒಂದಷ್ಟು ಆಧ್ಯಾತ್ಮಿಕ ಟಚ್ಗಳನ್ನು ಇಟ್ಕೊಳ್ಳಿ. ನಿಮ್ಮ ಆಸಕ್ತಿಗಳು ಕೂಡ ಈಗ ಅದ್ರ ಕಡೆನೇ ಹೆಚ್ಚು ಕೊಡ್ತಾ ಇದೆ. ಸೊ ಯಾವಾಗ ನೀವು ಆಧ್ಯಾತ್ಮ ಜೊತೆಗೆ ಈ ಒಂದು ಇನ್ನು ಲೌಕಿಕ ವಿಚಾರಗಳನ್ನು ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ, ಆಗ ಮಾತ್ರ ಈ ಕೇತು ಸ್ಟ್ರಾಂಗ್ ಆಗ್ತಾರೆ. ಸೊ 10ನೇ ಮನೆಗೆ ಸಂಬಂಧಪಟ್ಟಂತೆ ನಿಮ್ಮ ವೃತ್ತಿಯ ಬಗ್ಗೆ, ನಿಮ್ಮ ವ್ಯಾಪಾರದ ಬಗ್ಗೆ, ನಿಮ್ಮ ಲಾಭದ ಬಗ್ಗೆ ಯಾರ ಹತ್ರನೂ ಹೆಚ್ಚಾಗಿ ಹೇಳ್ಕೊಳಕ್ಕೆ ಹೋಗಬೇಡಿ. ಹೇಳ್ಕೊಂಡಾಗಲೆಲ್ಲ ನಿಮಗೆ ತೊಂದರೆ ಆಗುತ್ತೆ. ಸೊ ಅಲ್ಲಿ ಕಂಟ್ರೋಲ್ಡ್ ಆಗಿರಿ. ಓಕೆ. ಇನ್ನು ನಿಮ್ಮ ಲಾಭಸ್ಥಾನದಲ್ಲಿ ನಿಮ್ಮ 12ನೇ ಮನೆಯ ಅಧಿಪತಿ. ಸೊ ಹಾಗಾಗಿ ಈ ವಿದೇಶಕ್ಕೆ ಕನೆಕ್ಟ್ ಆಗಿರೋರಿಗೆ ಡೆಫಿನೆಟ್ಲಿ ಒಂದಷ್ಟು ಅಪರ್ಚುನಿಟೀಸ್ ಒಳ್ಳೊಳ್ಳೆದ್ದೇ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಖರ್ಚುಗಳು ಜಾಸ್ತಿ ಆಗುತ್ತೆ. ಈ ದೂರದ ವ್ಯಕ್ತಿಗಳು ನಿಮಗೆ ಪರಿಚಯ ಆಗ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬರು ಮೆಸೇಜ್ ಕಳಿಸ್ತಾರೆ, ಪರಿಚಯ ಆಗ್ತಾರೆ. ಆ ಪರಿಚಯದಿಂದ ಒಂದಷ್ಟು ನಿಮ್ಮ ವೃತ್ತಿಗೋ, ನಿಮ್ಮ ವ್ಯಾಪಾರಕ್ಕೋ, ಅಥವಾ ಬೇರೆ ಇನ್ಯಾವುದೋ ವಿಚಾರಗಳಿಗೆ ಕನೆಕ್ಟ್ ಆಗಿ ಒಂದಷ್ಟು ಲಾಭಗಳಾಗಬಹುದು. ಬಟ್ ಆರಂಭದಲ್ಲಿ ಒಂದಷ್ಟು ತಪ್ಪು ಆಯ್ಕೆಗಳಾಗ್ಬಿಡ್ತದೆ.
ಯಾರನ್ನೂ ಆ ರೀತಿ ಕುರುಡಾಗಿ ನಂಬಕ್ಕೆ ಹೋಗಬೇಡಿ, ಟ್ರ್ಯಾಪ್ ಆಗಬಹುದು. ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಆ್ಯಕ್ಟಿವ್ ಆಗಿರ್ತೀರಾ ಸ್ವಲ್ಪ ಆ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಓಕೆ, ಉಳಿದಂತೆ ಈ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಒಳ್ಳೆಯ ಆರಂಭವನ್ನು ಪಡೆದುಕೊಳ್ಳುತ್ತೆ. ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಇನ್ನು ಧನುಸು ರಾಶಿಯವರಿಗೆ ನಿಮ್ಮ 3ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಿದ್ದಾರೆ. 3ನೇ ಮನೆಯಲ್ಲಿ ರಾಹು ಇದ್ದರೆ ಡೆಫಿನೆಟ್ ಆಗಿ ಒಳ್ಳೊಳ್ಳೆ ಐಡಿಯಾಲಜಿಗಳು ನಿಮ್ಮ ತಲೆಯಲ್ಲಿರುತ್ತೆ. ಮಾಧ್ಯಮ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ತುಂಬ ಒಳ್ಳೆ ಮಟ್ಟದ ರೀಚನ್ನು ಪಡೆದುಕೊಳ್ತೀರಾ. ನಿಮ್ಮ ಬರವಣಿಗೆಯಲ್ಲಿ ಒಂದು ಅಟ್ರಾಕ್ಷನ್ಸ್ ಇರುತ್ತೆ. ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗ್ತೀರಾ. ಮೀಡಿಯಾ, ಆನ್ಲೈನ್, ಅದರ ಜೊತೆಗೆ ಮಾರ್ಕೆಟಿಂಗ್, ಸೇಲ್ಸ್, ಬ್ಯಾಂಕಿಂಗ್ ಕ್ಷೇತ್ರ ಇದರಲ್ಲೆಲ್ಲದರಲ್ಲೂ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಕೌನ್ಸಿಲಿಂಗ್ ಜಾಬ್ ಮಾಡ್ತಾ ಇದ್ದೀರಾ, ಕನ್ಸಲ್ಟೆಂಟ್ಗಳಾಗಿ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ. ಯಾರ್ಯಾರು ಕಮಿಷನ್ ಬೇಸ್ಡ್ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ, ಅಂದರೆ ರಿಯಲ್ ಎಸ್ಟೇಟಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ನಿಮಗೂ ಕೂಡ ರಾಹು ಧನಿಷ್ಠಾಗೆ ಬಂದಿರೋದ್ರಿಂದ ಡೆಫಿನೆಟ್ಲಿ ಲಾಭಗಳಾಗುತ್ತೆ. ಆದರೆ ಸ್ವಲ್ಪ ಭ್ರಮೆಯಲ್ಲಿ, ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ, ಹೂಡಿಕೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಈ ಅಕ್ಕಪಕ್ಕದವರ ಜೊತೆ ವರ್ತಿಸಬೇಕಾದರೆ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಸಹೋದ್ಯೋಗಿಗಳಿಗೆ ರೆಸ್ಪೆಕ್ಟ್ ಕೊಡಿ. ಓಕೆ, ಇದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದರೆ 3ನೇ ಮನೆಯ ರಾಹು ನಿಮ್ಮಲ್ಲಿ ಇನ್ನೊಂದಷ್ಟು ಧೈರ್ಯವನ್ನು ಚೆನ್ನಾಗಿ ಕೊಟ್ಟು ನಿಮ್ಮಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ತುಂಬ ಚೆನ್ನಾಗಿ ಮಾಡಿಸಿ ಸಕ್ಸಸ್ಸನ್ನು ತಂದು ಕೊಡ್ತಾರೆ. ಇನ್ನು ಅದೇ ರೀತಿ 4ನೇ ಮನೆಯಲ್ಲಿ ಶನಿ ವಕ್ರಿ. ಸೊ ಈಗ ಮನೆಯಲ್ಲಿ ಏನೆಲ್ಲ ಕೆಲಸಗಳಾಗ್ತಾ ಇರಲಿಲ್ಲ ಅದನ್ನು ಮತ್ತೆ ಮಾಡಿ ಈಗ ಡೆಫಿನೆಟ್ಲಿ ಒಂದೊಂದಾಗೆ ಆಗುತ್ತೆ. ಮನೆ ಕಟ್ತಾ ಇದ್ರಿ, ಅರ್ಧಕ್ಕೆ ನಿಂತಿದ್ದು, ಈಗ ಮತ್ತೆ ಶುರು ಮಾಡ್ತೀರಾ, ಇಲ್ಲಿಂದ ಮತ್ತೆ ಚೆನ್ನಾಗಾಗುತ್ತೆ. ತಾಯಿ ಆರೋಗ್ಯದಲ್ಲಿ ಈಗ ಒಂದು ಸ್ವಲ್ಪ ಚೇತರಿಕೆಗಳು ಡೆಫಿನೆಟ್ಲಿ ಕಾಣುತ್ತೆ. ಒಳ್ಳೆಯ ವೈದ್ಯರು ಸಿಗ್ತಾರೆ ಅಥವಾ ಮೆಡಿಸಿನ್ ವರ್ಕ್ ಆಗೋಕ್ಕೆ ಶುರು ಮಾಡುತ್ತೆ. ಅದರ ಜೊತೆಗೆ ವೆಹಿಕಲ್ ಖರೀದಿಗೆ ಏನೇನೋ ತೊಂದರೆಗಳಾಗಿತ್ತು, ಈಗ ಮತ್ತೆ ಅದು ನೀವು ಮುಂದುವರಿಬೋದು. ಮನೆ ತೆಗೆದುಕೊಳ್ಳೋದಕ್ಕೆ, ಕೃಷಿ ಭೂಮಿ ಖರೀದಿ ಮಾಡೋದಕ್ಕೆ, ಎಲ್ಲದಕ್ಕೂ ತುಂಬ ಈಗ ಮತ್ತೆ ಎಲ್ಲವನ್ನು ಪರಿಶೀಲನೆ ಮಾಡ್ಕೊಂಡು ಮುಂದುವರಿಬೋದು. ಕೃಷಿಕರಿಗೂ ಕೂಡ ಸ್ವಲ್ಪ ಸ್ಲೋ ಅನ್ನಿಸ್ತಾ ಇದೆ, ನೀವು ಅಂದ್ಕೊಂಡಂತಹ ಲಾಭ ಸಿಗ್ತಾ ಇಲ್ಲ. ಬಟ್ ನಿಮ್ಮ ಪ್ರಯತ್ನಗಳು ನೀವು ಮುಂದುವರಿಸಿ, ಶನಿ ಮಹಾತ್ಮರು ಡೆಫಿನೆಟ್ಲಿ ಶ್ರಮಕ್ಕೆ ತಕ್ಕ ಬೆಲೆ ಕೊಟ್ಟೇ ಕೊಡ್ತಾರೆ. ಇನ್ನು ಅದೇ ರೀತಿ ನಿಮ್ಮ 5ನೇ ಮನೆಯ ಅಧಿಪತಿ 7ನೇ ಮನೆಯಲ್ಲಿದ್ದಾರೆ. ಸೊ ಈ ಗಂಡ ಹೆಂಡತಿಯ ನಡುವೆ ಈಗ ಮನಸ್ತಾಪಗಳು ಕ್ರಿಯೇಟ್ ಆಗಬಹುದು, ಅಥವಾ ನೀವೇ ಕೋಪದಲ್ಲಿ ವರ್ತಿಸಿ ನಿಮ್ಮ ಸಂಬಂಧಗಳಲ್ಲಿ ಬಿರುಕನ್ನು ಉಂಟು ಮಾಡ್ಕೊಬಿಡ್ತೀರಾ. ಸೊ ಸಂಬಂಧಗಳಲ್ಲಿ ಬೇಕಾಗಿರೋದು ಒಂದು ಸಮಾಧಾನದ ವಿಚಾರಗಳು. ಸೊ ಹಾಗಾಗಿ ಯಾವುದೇ ವಿಚಾರಗಳು ಬರಲಿ ಸ್ವಲ್ಪ ಸಮಾಧಾನದಿಂದ ಹ್ಯಾಂಡಲ್ ಮಾಡಿ, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಓಕೆ, ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನು ಮಾಡಿ ಗಲಾಟೆಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಳೆಯ ವಿಚಾರಗಳನ್ನು ಕೆದಕಿ ಗಲಾಟೆಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಅಷ್ಟೇ ಒಂದಷ್ಟು ಮನಸ್ತಾಪಗಳು ಎದುರಾಗುತ್ತೆ. ಹೊಸ ಒಪ್ಪಂದಗಳಿಗೆ ಮುಂದಾಗಬೇಕಾದ್ರೆ ಆತುರ ಬೇಡ. ಸೊ ಇಲ್ಲೆಲ್ಲ ಕಂಟ್ರೋಲ್ಡ್ ಆಗಿರಿ. ಇನ್ನು ವಿದೇಶದಲ್ಲಿ ವಾಸಿಸ್ತಾ ಇರೋರಿಗೂ ಕೂಡ ಸ್ವಲ್ಪ ಅಪರ್ಚುನಿಟೀಸ್ಗಳು ಓಪನ್ ಅಪ್ ಆಗುವಂತಹ ಸಮಯ. ಅಲ್ಲಿ ಕೆಲಸ ಹುಡುಕ್ತಾ ಇದ್ದಾರೆ ಅಥವಾ ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಡೆಫಿನೆಟ್ಲಿ ಒಂದು ಒಳ್ಳೆಯ ಅವಕಾಶ ಖಂಡಿತ ಸಿಗುತ್ತೆ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ರವಿಯ ಸಂಚಾರ, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಅವರಿಗೆ ಸಂಬಂಧಪಟ್ಟಂತಹ ದಿಢೀರ್ ಖರ್ಚುಗಳು ನಿಮಗೆ ಎದುರಾಗುತ್ತೆ. ಪ್ರಾಪರ್ಟಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಷ್ಟು ಮಾತುಕತೆಗಳಾಗಿ ಮನಸ್ತಾಪಗಳು ಕೂಡ ಆಗಿ ತಂದೆಯಿಂದನೂ ನೀವು ವಿರೋಧವನ್ನು ನೋಡಬೇಕಾಗತ್ತೆ. ಅದೇ ರೀತಿ ಗುರು ಇರೋದರಿಂದ ಈ ಜ್ಯೋತಿಷಿ, ಆಯುರ್ವೇದ, ವೈದ್ಯಕೀಯ ಕ್ಷೇತ್ರ, ರಿಸರ್ಚಲ್ಲಿರೋರು ನಿಮ್ಮೆಲ್ಲರಿಗೂ ಇದು ತುಂಬ ಚೆನ್ನಾಗಿದೆ. ಆ ರೀತಿಯ ಗೌರ್ಮೆಂಟ್ ಜಾಬಲ್ಲಿ ಯಾರು ಇದ್ದರೆ ಅವರಿಗೆ ಇದು ಅದ್ಭುತವಾಗಿರುವ ಸಮಯ. ಇಲ್ಲಿಂದ ಆಗಸ್ಟ್ ತಿಂಗಳು ತುಂಬ ಚೆನ್ನಾಗಿ ಕೆಲಸಗಳಾಗುತ್ತೆ. ಇನ್ನು ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಕೇತು ನಿಮ್ಮ ತಂದೆಯ ಜೊತೆಯ ಮನಸ್ತಾಪಕ್ಕೂ ಕಾರಣ ಆಗಿರುತ್ತೆ. ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಬಾಸ್ ಇವರ ಜೊತೆ ಸ್ವಲ್ಪ ಕಿರಿಕಿರಿಗಳಾಗಬೇಕು. ಈ ರೀತಿಯೂ ಕೂಡ ಕೇತು ಇಂಪ್ಯಾಕ್ಟ್ ಆಗಿರುತ್ತೆ. ಸೊ 9ನೇ ಮನೆಯಲ್ಲಿ ಕೇತು ಇದ್ದಾಗ ಸ್ವಲ್ಪ ಈ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದು, ಗುರು ಹಿರಿಯರನ್ನು ಭೇಟಿ ಮಾಡೋದು, ಮಾರ್ಗದರ್ಶನ ಪಡೆದುಕೊಳ್ಳೋದು, ಈ ರೀತಿ ಮಾಡಿದಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆಗಳನ್ನು ಅಳವಡಿಸ್ಕೊಡಿ, ಕೇತುವಿನ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಇನ್ನು ಅದೇ ರೀತಿ 10ನೇ ಮನೆಯಲ್ಲಿ ಶುಕ್ರ ಇದ್ದಾರೆ. ಅವರು ನಿಮಗೆ 6 ಮತ್ತು 11ನೇ ಮನೆಯ ಅಧಿಪತಿ. ಸೊ ಹಾಗಾಗಿ ಈ ಸೇವೆಯ ವೃತ್ತಿಯಲ್ಲಿರೋರಿಗೆ ಒಂದು ದೊಡ್ಡ ಮಟ್ಟದ ಚಾಲೆಂಜಸ್ಗಳು ಎದುರಾಗುತ್ತೆ, ಬಟ್ ಚೆನ್ನಾಗಿ ನಿಭಾಯಿಸ್ತೀರಾ. ಲಾಯರ್ಸ್ಗಳು, ಡಾಕ್ಟರ್ಸ್, ಪೊಲೀಸ್ ಅಧಿಕಾರಿಗಳು, ಅದರ ಜೊತೆಗೆ ಜ್ಯೋತಿಷಿಗಳು ಅಥವಾ ಇನ್ನೊಬ್ಬರ ಸಮಸ್ಯೆಯನ್ನು ಯಾರ್ಯಾರು ಆಲಿಸಿ ಕೆಲಸಗಳನ್ನು ಮಾಡ್ತೀರಾ, ನಿಮ್ಮೆಲ್ಲರಿಗೂ ಒಂದು ರೀತಿ ತುಂಬ ಚೆನ್ನಾಗಿದೆ. ಬಟ್ ಆರಂಭದಲ್ಲಿ ಒಂದಷ್ಟು ಗೊಂದಲಗಳು ಎದುರಾಗುತ್ತೆ, ಮನಸ್ತಾಪಗಳು ಎದುರಾಗುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ಗಳು ಕ್ರಿಯೇಟ್ ಆಗಬಹುದು. ಸೊ ಹಾಗಾಗಿ ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ.
ಇನ್ನು ಅದೇ ರೀತಿ ಯಾರನ್ನು ಕುರುಡಾಗಿ ನಂಬಿ ನಿಮ್ಮಲ್ಲಿರುವ ಎಲ್ಲ ವಿಚಾರಗಳನ್ನು ಹೇಳ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಮೋಸ ಹೋಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಮಕರ ರಾಶಿಯವರಿಗೆ ರಾಹು 2ನೇ ಮನೆಯಲ್ಲಿ ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ನಿಮ್ಮ ಮನಿ ಫ್ಲೋ ಅಂತೂ ಇನ್ನೂ ಒಂದಷ್ಟು ಚೆನ್ನಾಗಿ ಆಗುತ್ತೆ. ಸೊ ಹಾಗಾಗಿ ಈಗ ನಿಮ್ಮ ಮಾತಿನಲ್ಲಿ ಕಂಟ್ರೋಲ್ ಇಟ್ಕೊಳ್ಳಿ. ಯಾರ ಹತ್ರನೂ ತುಂಬ ಕೋಪದಲ್ಲಿ ಮಾತಾಡೋದು ಅಥವಾ ಕುಟುಂಬದಲ್ಲೇ ನೀವು ಮಾತನಾಡೋದ್ರಿಂದ ಸಂಬಂಧಗಳು ಹಾಳಾಗೋದು ಇದೆಲ್ಲವೂ ಆಗುತ್ತೆ. ಬಟ್ ಧನಿಷ್ಠ ನಕ್ಷತ್ರಕ್ಕೆ ಬಂದಿರುವ ರಾಹು ಅಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ತಾರೆ. ಭೂಮಿಯ ವ್ಯವಹಾರಗಳು ಕೈ ಹಿಡಿತದೆ. ಒಂದಷ್ಟು ಲಾಭಗಳನ್ನು ಡೆಫಿನೆಟ್ಲಿ ಗಳಿಸ್ತೀರಾ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ರಾಹು ಧನಿಷ್ಠಕ್ಕೆ ಬಂದಿರೋದನ್ನು ಅಲ್ಲಿ ನೀವು ನೋಡ್ಕೊಳ್ಬೋದು. ಶನಿ ಮಹಾತ್ಮರು 3ನೇ ಮನೆಯಲ್ಲಿ ವಕ್ರಿಯಾಗಿದ್ದಾರೆ. ಸೊ ಇದು ಪರಾಕ್ರಮ ಸ್ಥಾನದಲ್ಲಿ ಶನಿ ಮಹಾತ್ಮರು ಇರೋದು ಒಳ್ಳೆಯದೇ. ಧೈರ್ಯ, ಸ್ವಂತ ಪ್ರಯತ್ನ ಇದೆಲ್ಲವೂ ತುಂಬ ಚೆನ್ನಾಗಿದೆ. ಈ ಅಕ್ಕಪಕ್ಕದವರ ಕಿರಿಕಿರಿ, ಸಹೋದ್ಯೋಗಿಗಳ ಕಿರಿಕಿರಿ, ಕಿರಿಯ ಸಹೋದರನ ಜೊತೆ ಅಂತ ಒಳ್ಳೆಯ ಸಂಬಂಧ ಇರಲಿಲ್ಲ. ಈಗ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನೀವು ಮುಂದಾಗಿದ್ದರೆ ಈಗ ಮತ್ತೊಂದು ಅವಕಾಶ. ಅಲ್ಲಿ ಏನೇನು ತಪ್ಪಾಗಿತ್ತು ಅದನ್ನು ಸರಿ ಮಾಡ್ಕೊಂಡು ಮುಂದುವರಿರಿ. ನೀವು ಆ ಸಂಬಂಧಗಳನ್ನು ಉಳಿಸ್ಕೊಳ್ಬಹುದು. ಮಾಧ್ಯಮ ಕ್ಷೇತ್ರ, ಬರವಣಿಗೆ ಕ್ಷೇತ್ರ, ಆನ್ಲೈನು, ಮೀಡಿಯಾ, ಮಾರ್ಕೆಟಿಂಗ್ ಈ ಎಲ್ಲ ಕ್ಷೇತ್ರಗಳು ಕೂಡ ಲಾಭಗಳನ್ನು ಗಳಿಸುತ್ತೆ. ಟ್ರಾವೆಲ್ ಇಂಡಸ್ಟ್ರಿಗೂ ಕೂಡ ತುಂಬ ಚೆನ್ನಾಗಿದೆ. ಯಾರ್ಯಾರು ಕನ್ಸಲ್ಟೆಂಟ್ಗಳಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ. ಈ ವೀಕು ಒಳ್ಳೆಯ ಆರಂಭ ಪಡೆದುಕೊಳ್ಳುತ್ತೆ. ಇನ್ನು ಅದೇ ರೀತಿ ನಿಮ್ಮ 6ನೇ ಮನೆಯಲ್ಲಿ ಕುಜ ಇದ್ದಾರೆ. ಇದು ಶತ್ರುಗಳನ್ನು ಗೆಲ್ಲಲಿಕ್ಕೆ, ಕೋರ್ಟ್ ಕೇಸ್ಗಳಲ್ಲಿ ನಿಮ್ಮ ಪರ ವಾದ ಚೆನ್ನಾಗಾಗಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಚೆನ್ನಾಗಾಗಲಿಕ್ಕೆ, ಆರೋಗ್ಯ ವೃದ್ಧಿ ಆಗಲಿಕ್ಕೆ, ಸಾಲ ಸೌಲಭ್ಯ ಸಿಗಲಿಕ್ಕೆ ಈ ಕುಜ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿದೆ. ಸೇವೆಯ ವೃತ್ತಿಯಲ್ಲಿರೋರಿಗೆ, ಯೂನಿಫಾರ್ಮ್ ಬೇಸ್ಡ್ ಜಾಬ್ ಮಾಡ್ತಾ ಇರೋರಿಗೆ, ಲಾಯರ್ಸ್ಗಳಿಗೆ ತುಂಬ ಚೆನ್ನಾಗಿರುವಂತಹ ವಾರ. ಆದರೆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಎಲ್ಲದರಲ್ಲೂ ಲಾಜಿಕ್ ಹುಡ್ಕಕ್ಕೆ ಹೋಗಬೇಡಿ. ಸ್ವಲ್ಪ ಎಮೋಷನ್ನು ಕೂಡ ಕ್ಯಾರಿ ಮಾಡಿ. ಸೊ ಅದರಿಂದ 6ನೇ ಮನೆ ಇಂಪ್ಯಾಕ್ಟ್ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಗುರು, ರವಿ, ಬುಧ ಇದ್ದಾರೆ. ಸೊ ಸಂಗಾತಿಯ ವಿಚಾರದಲ್ಲಿ ಹಠ, ಕೋಪ ಎಲ್ಲವನ್ನು ಕಡಿಮೆ ಮಾಡ್ಕೊಳ್ಳಿ. ಬಟ್ ಏನೇ ಸಂದರ್ಭಗಳು ಎದುರಾದರೂ ನೀವು ಮತ್ತು ನಿಮ್ಮ ಸಂಗಾತಿ ದೂರ ಆಗಲ್ಲ. ಏನಕ್ಕೆ ಅಂದರೆ ಅಲ್ಲಿ ಗುರು ಜ್ಞಾನವನ್ನು ಕೊಟ್ಟು ನಿಮ್ಮಿಬ್ಬರನ್ನ ಒಂದು ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಳ್ಳುವ ಸಮಯ. ಅದರ ಜೊತೆಗೆ ಪಾಲುದಾರಿಕೆ ವ್ಯವಹಾರಗಳಲ್ಲೂ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕು. ಹೊಸ ಒಪ್ಪಂದಗಳಿಗೆ ಮುಂದಾಗಬೇಕಾದರೆ ಒಂದಷ್ಟು ನಿಧಾನಗತಿಯಲ್ಲಿ ಯೋಚನೆ ಮಾಡಿ ಮುಂದಾಗಿ. ನಿಮ್ಮ ಬಿಸ್ನೆಸ್ಸು ಕೂಡ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಒಳ್ಳೊಳ್ಳೆ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಒಳ್ಳೊಳ್ಳೆ ಕ್ಲೈಂಟ್ಸ್ಗಳನ್ನು ಮೀಟ್ ಮಾಡ್ತೀರಾ. ಇದೆಲ್ಲದಕ್ಕೂ ಈ ವಾರ ತುಂಬ ಚೆನ್ನಾಗಿದೆ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮದಲ್ಲಿ ಕೇತುವಿನ ಸಂಚಾರ. ಇದು ಯಾರ್ಯಾರು ಈ ನಿಗೂಢ ಶಾಸ್ತ್ರ ಅಥವಾ ಸೈಂಟಿಸ್ಟ್ಗಳು ರಿಸರ್ಚ್ ಬೇಸ್ಡ್ ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ನಿಮಗೆ ಇದು ತುಂಬ ಚೆನ್ನಾಗಿರುತ್ತೆ. ಜ್ಞಾನಾರ್ಜನೆ ಚೆನ್ನಾಗಿರುತ್ತೆ. ನಿಮ್ಮ ಸೀಕ್ರೆಟ್ಸನ್ನು ಸೀಕ್ರೆಟಾಗೇ ಇಟ್ಕೊಳ್ಳಿ, ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಅದನ್ನು ಎಲ್ಲಿ ಬಳಸ್ಕೊಳ್ಬೇಕು ಅಲ್ಲಿ ಬಳಸ್ಕೊಂಡು ನಿಮ್ಮ ಒಂದು ಕ್ಷೇತ್ರವನ್ನು ವೃದ್ಧಿ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಅದೇ ರೀತಿ ಸ್ವಲ್ಪ ಆತಂಕ, ಭಯ ಇದೆಲ್ಲವೂ ಖಂಡಿತ ಇರುತ್ತೆ. ಸೊ ಕಂಟ್ರೋಲ್ ಮಾಡ್ಕೊಳ್ಳಿ. ಒಂದಷ್ಟು ಆಧ್ಯಾತ್ಮಿಕ ಚಿಂತನೆಗಳನ್ನು ಅಳವಡಿಸ್ಕೊಳ್ಳಿ. ಇನ್ನು ಅದೇ ರೀತಿ ಭಾಗ್ಯಸ್ಥಾನದಲ್ಲಿ ಶುಕ್ರನ ಸಂಚಾರ. ಶುಕ್ರನಿಗೆ ಅದು ನೀಚ ಸ್ಥಾನ. ತಂದೆಯ ವಿಚಾರದಲ್ಲಿ ಮನಸ್ತಾಪಗಳು ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಬಾಸ್ ಯಾರಿರ್ತಾರೆ ಅವರು ಸ್ವಲ್ಪ ವ್ಯತ್ಯಾಸವಾಗಿ ನಡ್ಕೊಳ್ಳೋದು ಅಥವಾ ಅಲ್ಲಿ ನಿಮಗೆ ಬೇಜಾರಾಗುವ ಸಂಗತಿಗಳು ಎದುರಾಗೋದು, ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳು ಎದುರಾಗೋದು, ರಾಜಕಾರಣಿಗಳಿಗೆ, ಹಿರಿಯ ರಾಜಕಾರಣಿಗಳಿಂದ ಒಂದಷ್ಟು ಮನಸ್ತಾಪ, ಈ ರೀತಿ ನಿಮ್ಮ ಮೇಲ್ವರ್ಗದವರು ಯಾರ್ಯಾರಿದ್ದಾರೆ ಸೊ ಅದು ನಿಮ್ಮ ಕ್ಷೇತ್ರಗಳು ಅಳವಡಿಸ್ಕೊಳ್ಳಿ. ಸೊ ಅಲ್ಲಿ ಅವರಿಂದ ಒಂದಷ್ಟು ತೊಂದರೆಗಳು ಎದುರಾಗುತ್ತೆ, ಮನಸ್ತಾಪಗಳು ಎದುರಾಗುತ್ತೆ. ಇದರಿಂದ ಸಂಬಂಧವು ಕೂಡ ಹಾಳಾಗುತ್ತೆ. ಈ ವೀಕಿಂದ ಆಗಸ್ಟ್ ತಿಂಗಳವರೆಗೂ ಖಂಡಿತ ಇರುತ್ತೆ. ಸೊ ಇದೆಲ್ಲ ವಿಚಾರಗಳಲ್ಲಿ ನೀವು ಗಮನ ಹರಿಸಿದ್ರೆ ಈ ವೀಕನ್ನು ತುಂಬ ಪಾಸಿಟಿವ್ ಆಗಿ ನೀವು ಹ್ಯಾಂಡಲ್ ಮಾಡಬಹುದು. ಎಸ್, ಈಗ ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ರಾಹುವಿನ ಸಂಚಾರ, ಅದು ಧನಿಷ್ಠ ನಕ್ಷತ್ರದಲ್ಲಿ. ಇದೊಂದು ರೀತಿ ನಿಮ್ಮ ಬದುಕಿಗೆ ಹೊಸ ಲಯ ಸಿಗುವಂತಹ ಸಮಯ, ನಿಮ್ಮ ಐಡಿಯಾಲಜಿಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಸಮಯ. ಬಟ್ ಕೋಪವನ್ನು, ಆತುರವನ್ನು ಕಂಟ್ರೋಲಾಗಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತುಂಬ ಆತುರದಲ್ಲೇ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಇಷ್ಟು ದಿನ ಮಾಡಿಕೊಂಡಿದ್ದಂತಹ ಪ್ಲ್ಯಾನ್ಸನ್ನು ಈಗ ನಿಧಾನವಾಗಿ ಒಂದೊಂದನ್ನೇ ಕಾರ್ಯರೂಪಕ್ಕೆ ತರೋದಕ್ಕೆ ಮುಂದಾಗಿ. ಇಲ್ಲಿಂದ ದಿನಗಳು ತುಂಬ ಚೆನ್ನಾಗಿದೆ. ಸಾಡೆ ಸಾತಿನ ಸಂದರ್ಭದಲ್ಲೂ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ಳಿ. ಮನಿ ಮ್ಯಾನೇಜ್ಮೆಂಟ್, 2ನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದಾರೆ. ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನೀವು ಜವಾಬ್ದಾರಿಗಳನ್ನು ಮಿಸ್ ಮಾಡಿಕೊಂಡಿದ್ದರೆ ಈಗ ವಾಪಸ್ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ. ಶನಿ ಪ್ಲಸ್ ಮಾರ್ಕ್ಸ್ ಕೊಡ್ತಾರೆ, ಆಯಿತಾ. ಒಂದಷ್ಟು ಹಣಕಾಸಿನ ವಿಚಾರಗಳಲ್ಲಿ ನಿಮ್ಮಿಂದನೇ ಮೋಸ ಆಗಿದ್ದರೆ ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳಿ. ಶನಿ ಒಂದಷ್ಟು ಪ್ಲಸ್ ಮಾರ್ಕ್ಸ್ ಆ್ಯಡ್ ಮಾಡ್ತಾರೆ. ಸೊ ಮಾತಿಂದ ಯಾರಿಗಾದರೂ ನೀವು ಹರ್ಟ್ ಮಾಡಿದ್ದರೆ
ವಾಪಸ್ ಆ ಮಾತನ್ನು ತೆಗೆದುಕೊಳ್ಳಿ ಅಥವಾ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ. ವಕ್ರಿಯಾಗಿ ಈ ರೀತಿ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ, ನೀವು ಸರಿ ಮಾಡ್ಕೊಳ್ತೀರಾ ಅಂತ. ಸೊ ನೀವು ಆ ನಿಟ್ಟಿನಲ್ಲಿ ಸರಿ ಮಾಡಿಕೊಂಡರೆ ಡೆಫಿನೆಟ್ಲಿ ಸಾಡೆ ಸಾತಿನಲ್ಲೂ ಶುಭ ಸುದ್ದಿಗಳನ್ನು ಡೆಫಿನೆಟ್ಲಿ ಕೇಳ್ತೀರಾ. ಯಾಕೆ ಶನಿ ಮಹಾತ್ಮರು ಕೆಟ್ಟದ್ದೇ ಮಾಡಬೇಕು ಅಂತ ಏನಿಲ್ಲ, ಅವರು ಬರೋದೇ ಒಳ್ಳೆಯದನ್ನು ಕಲಿಸೋದಕ್ಕೆ, ನಾವು ಒಳ್ಳೆಯವರಾಗಿ ಈ ಸಮಾಜದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ. ಆ ನಿಟ್ಟಿನಲ್ಲಿ ನಾವು ಬಳಸ್ಕೊಂಡ್ರೆ ನಮಗೆ ಒಳ್ಳೇದಲ್ವಾ, ನಾವು ಯಾರು ಅನ್ನೋದು ಸಮಾಜಕ್ಕೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ಸೊ ಆ ರೀತಿ ಮಾಡಿ, ಇದು ಒಳ್ಳೆಯ ಆರಂಭ. ಸೊ ಚೆನ್ನಾಗಿ ಬಳಸ್ಕೊಳ್ಳಿ. ಅದೇ ರೀತಿ ನಿಮ್ಮ 5ನೇ ಮನೆಯಲ್ಲಿ ಕುಜ ಇದ್ದಾರೆ. ಸೊ ಆ ವೇಗದಲ್ಲಿ ಹೂಡಿಕೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ತಪ್ಪು ನಿರ್ಧಾರಗಳಾಗಬಹುದು. ಭೂಮಿಯ ವಿಚಾರಗಳಲ್ಲಿ ಹೂಡಿಕೆಯನ್ನು ಮಾಡಿ, ಯಾಕೆಂದರೆ ರಾಹುನು ಧನಿಷ್ಠಕ್ಕೆ ಬಂದಿದ್ದಾರೆ. ಕುಜ ಅಂದರೆ ಭೂಮಿ. ಸೊ 5ನೇ ಮನೆಯಲ್ಲಿದ್ದಾರೆ. ಡೆಫಿನೆಟ್ಲಿ ಭೂಮಿಯ ವಿಚಾರಗಳು ನಿಮ್ಮನ್ನು ಕೈ ಹಿಡಿತದೆ, ಆಯಿತಾ. ಷೇರು ಮಾರುಕಟ್ಟೆಯಲ್ಲಿ ತಪ್ಪು ಹೂಡಿಕೆಗಳು ಬೇಡ. ನಿಮ್ಮ ಆಸಕ್ತಿ ಹೆಚ್ಚು ಅಲ್ಲಿಗೆ ಇರುತ್ತೆ. ಈಗ ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ. ಮಕ್ಕಳ ವಿಚಾರಗಳಲ್ಲೂ ಕೂಡ ಹೆಚ್ಚು ಕೋಪಗಳನ್ನು ತೋರ್ಸೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಮತ್ತು ಮಕ್ಕಳ ನಡುವೆ ಒಂದಷ್ಟು ಸಂಬಂಧ ಹಾಳಾಗಬಹುದು. ಪ್ರೀತಿಯ ವಿಚಾರಗಳಲ್ಲೂ ಕೂಡ ಮನಸ್ತಾಪಗಳು ಎದುರಾಗುತ್ತೆ. ಸೊ ಇದೆಲ್ಲ ಖಂಡಿತ ಈ ವೀಕಿಂದ ಮತ್ತೆ ದೊಡ್ಡ ಮಟ್ಟಕ್ಕೆ ಆಗುತ್ತೆ. ಅಲ್ಲಿ ಹೆಚ್ಚು ಗಮನ ಕೊಟ್ಕೊಳ್ಬೇಕು. ಇನ್ನು ಅದೇ ರೀತಿ ನಿಮ್ಮ 6ನೇ ಮನೆಯಲ್ಲಿ ಗುರುವಿನ ಸಂಚಾರ ಜೊತೆಗೆ ರವಿ, ಇದು ಶತ್ರುಗಳನ್ನು ಗೆಲ್ಲಲಿಕ್ಕೆ, ಸಾಲ ಸೌಲಭ್ಯ ಸಿಗಲಿಕ್ಕೆ ಅಥವಾ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ, ಕೋರ್ಟ್ ವಿಚಾರಗಳಲ್ಲಿ ಗೆಲುವನ್ನು ಪಡೆದುಕೊಳ್ಳೋದಕ್ಕೆ, ಆರೋಗ್ಯದಲ್ಲಿ ಒಂದಷ್ಟು ವೃದ್ಧಿಯನ್ನು ಸಾಧಿಸಲಿಕ್ಕೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಆ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಕೇತುವಿನ ಸಂಚಾರ, ಸಂಗಾತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಷ್ಟು ಡಿಟ್ಯಾಚ್ಮೆಂಟ್ ಫೀಲ್, ಯಾವುದು ಬೇಡ, ಲೌಕಿಕ ಸುಖಕ್ಕಿಂತ ಆಧ್ಯಾತ್ಮವೇ ಬೆಸ್ಟ್ ಅನ್ನುವಂತಹ ಮೂಡ್, ಅಥವಾ ಗಂಡ ಹೆಂಡತಿ ಕೆಲಸದ ನಿಮಿತ್ತ ದೂರ ಇರಬೇಕಾದ ಪರಿಸ್ಥಿತಿ, ಇದೆಲ್ಲವೂ ಎದುರಾಗಿದೆ. ಸೊ ಹೋಗ್ತಾ ಎಲ್ಲವೂ ಸರಿ ಹೋಗುತ್ತೆ. ಬಟ್ ನಿಮ್ಮ ಪಾಲುದಾರಿಕೆಯ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಸಂಗಾತಿಗೆ ಸಂಬಂಧಪಟ್ಟಂತೆ ನೀವು ಇತರರ ಹತ್ರ ಏನು ಹೇಳ್ಕೊಳಕ್ಕೆ ಹೋಗಬೇಡಿ. ಇದರಿಂದ ಕೇತು ಇನ್ನೂ ನೆಗೆಟಿವ್ ಆಗಿ ನಿಮ್ಮ ಸಂಬಂಧಗಳಲ್ಲಿ ತೊಂದರೆಗಳು ಎದುರಾಗಬಹುದು. ಯಾವುದೇ ವಿಚಾರಗಳನ್ನು ನೀವು ಬಹಿರಂಗಪಡಿಸಿದಷ್ಟು ಕೇತು ವೀಕ್ ಆಗಿಬಿಡ್ತಾರೆ ಆ ಮನೆಗೆ ಸಂಬಂಧಪಟ್ಟಂತೆ. ಓಕೆ, ಸೊ ಎಲ್ಲವನ್ನು ಗುಟ್ಟಾಗಿ ಇಟ್ಕೊಂಡು ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳಿ, ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಉಳಿಸ್ಕೊಳ್ಳಿ, ನಿಮ್ಮ ಗ್ರಾಹಕರನ್ನು ಉಳಿಸ್ಕೊಳ್ಳಿ, ವ್ಯಾಪಾರವನ್ನು ವೃದ್ಧಿ ಮಾಡ್ಕೊಳ್ಳಿ. ಇನ್ನು ಅದೇ ರೀತಿ ಅಷ್ಟಮದಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿದ್ದಾರೆ. ಡೆಫಿನೆಟ್ಲಿ ಹೆಣ್ಣು ಮಕ್ಕಳಿಗೆ ಅವರ ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಂಡಿರುತ್ತೆ. ಎಸ್ಪೆಷಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಯೂರಿನರಿ ಇನ್ಫೆಕ್ಷನ್ ಈ ಥರದ್ದೆಲ್ಲವೂ ಜಾಸ್ತಿ ಆಗುತ್ತೆ. ಡಯಾಬಿಟಿಕ್ ಈ ಥರದವು ಕೂಡ ಜಾಸ್ತಿ ಆಗುತ್ತೆ ಹಿರಿಯ ನಾಗರಿಕರಿಗೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಷ್ಟು ಘಟನೆಗಳು ಎದುರಾಗಿ ಅವಮಾನಗಳು ಕೂಡ ಎದುರಾಗಬಹುದು, ನಿಮ್ಮ ಮನೆಯ ಸ್ತ್ರೀಯಿಂದನೋ ಹೊರಗಡೆಯ ಸ್ತ್ರೀಯಿಂದನೋ. ಸೊ ಅಲ್ಲೂ ಕೂಡ ಎಚ್ಚರಿಕೆಗಳನ್ನು ಕಾಪಾಡ್ಕೊಂಡು ಹೋಗಿ ಇಲ್ಲಿಂದ. ಓಕೆ, ಸೊ ಇದಿಷ್ಟು ಕುಂಭರಾಶಿಯವರು ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಂಡು ತುಂಬ ಬ್ಯಾಲೆನ್ಸ್ಡ್ ಆಗಿ ಕಳೆದರೆ ಡೆಫಿನೆಟ್ಲಿ ಈ ವೀಕು ಕೂಡ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ಆರಂಭವನ್ನು ಪಡೆದುಕೊಳ್ಳುತ್ತೆ. ಈಗ ಮೀನರಾಶಿಯವರಿಗೆ 4ನೇ ಮನೆಯಲ್ಲಿ ಕುಜ ಬಂದಿದ್ದಾರೆ. ಸೊ ಇದು ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವೆಹಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವೇಗಗಳನ್ನು ಪಡೆದುಕೊಳ್ಳುತ್ತೆ. ಆಸ್ತಿ ಖರೀದಿಗೆ, ಭೂಮಿ ಖರೀದಿಗೆ, ವೆಹಿಕಲ್ ಖರೀದಿಗೆ. ಆದರೆ ಮನೆಯಲ್ಲಿ ಸುಖದ ವಾತಾವರಣಗಳು ಕಡಿಮೆ ಆಗುತ್ತೆ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು, ಅಥವಾ ನೀವೇ ಸ್ವಲ್ಪ ಕೋಪದಲ್ಲಿ ವರ್ತಿಸಿ ಮನೆಯ ವಾತಾವರಣ ಅಷ್ಟು ಚೆನ್ನಾಗಿರೋದಿಲ್ಲ, ಪದೇ ರಿಪೇರಿ ಖರ್ಚುಗಳು ಜಾಸ್ತಿ. ಈ ರೀತಿ ಮನಸ್ಥಿತಿಗಳು ಹಾಳಾಗೋದಕ್ಕೆ ಮನೆಯ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಹೆಚ್ಚು ತೊಂದರೆಗಳು ಕಾಣುತ್ತೆ. ಇನ್ನು ಕೃಷಿಕರಿಗೆ ನೀವು ಬಳಸುವ ಕೃಷಿಯ ಉಪಕರಣಗಳು ಕೈ ಕೊಡ್ಬೋದು, ಅದರ ಖರ್ಚುಗಳು ಜಾಸ್ತಿ ಆಗ್ಬೋದು. ಈ ರೀತಿ 4ನೇ ಮನೆಗೆ ಸಂಬಂಧಪಟ್ಟಂತೆ ತುಂಬ ಒಂದಷ್ಟು ಖರ್ಚುಗಳು ಎದುರಾಗಿ ಅದರ ಆತಂಕದಲ್ಲಿ ದಿನಗಳನ್ನು ಕಳಿಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆಯು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀವು ಎಜುಕೇಷನ್ ಕಡೆ ಹೆಚ್ಚು ಗಮನ ಕೊಡಬೇಕು. 5ನೇ ಮನೆಯಲ್ಲಿ ರವಿ, ನಿಮ್ಮ ಐಡಿಯಾಲಜಿ ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ ಐಡಿಯಾಗಳನ್ನು ಬಳಸ್ಕೊಂಡು ನಿಮ್ಮ ಕಾರ್ಯಕ್ಷೇತ್ರಗಳನ್ನು ವೃದ್ಧಿ ಮಾಡ್ಕೊಳ್ಳಿ. ನಿಮ್ಮ ತಲೆಗೆ ಬರುವ ವಿಚಾರಗಳನ್ನು ಸರಿಯಾಗಿ ಬಳಸ್ಕೊಂಡರೆ ಅದು ನಿಮ್ಮ ವೃತ್ತಿ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ, ಅಥವಾ ನೀವು ಮನೆಯಲ್ಲಿದ್ದರೆ ನಿಮ್ಮ ಮನೆಯಲ್ಲಿ ನಿಮಗೆ ರೆಸ್ಪೆಕ್ಟ್, ಇದೆಲ್ಲವೂ ಎಲ್ಲರಿಗೂ ಸಿಗುತ್ತೆ. ರವಿ ಕೊಡುವ ಐಡಿಯಾಲಜಿಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಯಾರ್ಯಾರು ಸಿನಿಮಾ ಕ್ಷೇತ್ರದಲ್ಲಿದ್ದೀರಾ, ರಾಜಕೀಯ ಕ್ಷೇತ್ರದಲ್ಲಿದ್ದೀರಾ, ಮೀಡಿಯಾದಲ್ಲಿದ್ದೀರಾ, ಡೆಫಿನೆಟ್ಲಿ ಈ ಗ್ರಹಗಳ ಕಾಂಬಿನೇಷನ್ ನಿಮಗೆ ಹೆಚ್ಚು ಮಾನ್ಯತೆ ಸಿಗೋ ರೀತಿ, ಗೌರವ ಸಿಗೋ ರೀತಿ ಖಂಡಿತ ಮಾಡಿಕೊಡುತ್ತೆ. ಇನ್ನು 6ನೇ ಮನೆಯಲ್ಲಿ ಕೇತು, ಆರೋಗ್ಯದ ಮೇಲೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು.
ಸಣ್ಣ ಪುಟ್ಟ ವ್ಯತ್ಯಾಸಗಳಾಗೋದು ಅಥವಾ ನಿಮ್ಮ ಒಳಗಡೆ ಬಾಧೆಗಳಾಗ್ತಾ ಇರುತ್ತೆ. ಅದು ಇನ್ನೊಬ್ರಿಗೆ ಗೊತ್ತಾಗಲ್ಲ, ಡಾಕ್ಟ್ರಿಗೆ ತೋರಿಸಿದ್ರೂ ಗೊತ್ತಾಗಲ್ಲ. ನೀವು ಒಳಗಡೆನೇ ಅದನ್ನು ನೀವು ಅನುಭವಿಸ್ತಾ ಇರ್ತೀರ. ಇದೆಲ್ಲ ಕೇತುವಿನ ಪ್ರಭಾವ. ಚೆನ್ನಾಗಿ ನೀರು ಕುಡೀರಿ, ಆಗಾಗ ವೈದ್ಯರ ಹತ್ರ ಹೋಗಿ ತೋರಿಸ್ಕೊಳ್ಳಿ, ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳಿ, ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ತೇನೆ ಇರಿ. ಸೊ ಅಲ್ಲಿ ಸ್ವಲ್ಪ ನೆಗೆಟಿವ್ ಕಡಿಮೆ ಆಗಬಹುದು. ಉಳಿದಂತೆ ಶತ್ರುಗಳನ್ನು ಗೆಲ್ಲಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಚೆನ್ನಾಗಿ ಮಾಡಲಿಕ್ಕೆ ಇದೇ 6ನೇ ಮನೆಯ ಕೇತು ತುಂಬ ಸಪೋರ್ಟಿವ್ ಆಗಿರ್ತಾರೆ. ನೀವೇನೇ ಮಾಡಿ ಯಾರ ಹತ್ರನೂ ಎಲ್ಲವನ್ನು ಹೇಳ್ಕೊಳಕ್ಕೆ ಹೋಗಬೇಡಿ, ಸೀಕ್ರೆಟಿವ್ ಆಗಿ ಇಟ್ಕೊಳ್ಳಿ. ಓಕೆ. ಇನ್ನು ಅದೇ ರೀತಿ ನಿಮ್ಮ 7ನೇ ಮನೆ ಶುಕ್ರ, ಅಲ್ಲಿ ನೀಚ ಸ್ಥಾನ, ಅಲ್ಲಿಗೆ ಶನಿ ಮಹಾತ್ಮರ ದೃಷ್ಟಿ, ಕುಜನ ದೃಷ್ಟಿ. ಸೊ ಹಾಗಾಗಿ ಈ ಗಂಡ ಹೆಂಡತಿಯ ನಡುವಿನ ಸಂಬಂಧದಲ್ಲಿ ಮತ್ತಷ್ಟು ಮನಸ್ತಾಪ, ಮತ್ತಷ್ಟು ಕೋಪ, ಮತ್ತಷ್ಟು ದೂರ ಆಗುವಿಕೆ ಇದೆಲ್ಲವೂ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಶನಿ ವಕ್ರಿಯಾಗಿ ಇನ್ನೊಂದು ಚಾನ್ಸ್ ಏನು ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮಿಂದ ತಪ್ಪಾಗಿದ್ದರೆ ನೀವೇ ಹೋಗಿ ಕ್ಷಮೆ ಕೇಳಿ, ನೀವೇ ಮಾತನಾಡಿಸಿ, ಹೊಂದಾಣಿಕೆಗಳನ್ನು ಮಾಡ್ಕೊಳ್ಳಿ, ಸಂಬಂಧಗಳನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ನಿಮಗೆ ಸಪೋರ್ಟ್ ಮಾಡಬಹುದು. ಪಾಲುದಾರಿಕೆ ವ್ಯವಹಾರಗಳಲ್ಲೂ ನೀವೇನಾದರೂ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿಲ್ಲ ಅಂದರೆ ಮತ್ತಷ್ಟು ತೊಂದರೆಗಳೆದುರಾಗಿ ನಿಮ್ಮ ಪಾಲುದಾರಿಕೆಯ ವ್ಯವಹಾರಗಳು ಹಾಳಾಗುತ್ತೆ. ಕ್ಲೈಂಟ್ಸ್ಗಳ ಜೊತೆ ಸ್ವಲ್ಪ ಸಮಾಧಾನವಾಗಿ ವರ್ತಿಸಿ, ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ವ್ಯಾಪಾರ ವೃದ್ಧಿಯಾಗಬೇಕು ಅಂದರೆ ನೀವೇ ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಂಡು ನಿಮ್ಮ ಕ್ಲೈಂಟ್ಸ್ಗಳ ಜೊತೆ ವ್ಯವಹರಿಸಬೇಕು ಈ 7ನೇ ಮನೆಗೆ ಸಂಬಂಧಪಟ್ಟಂತೆ. ಇನ್ನು 12ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಿದ್ದಾರೆ. ಈ ವಿದೇಶಿ ಕಂಪನಿಗಳಿಗೆ ಕನೆಕ್ಟ್ ಆಗಿರೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋದು, ಜೊತೆಗೆ ಅಲ್ಲಿ ಓದಲಿಕ್ಕೆ ಯಾರ್ಯಾರು ಟ್ರೈ ಮಾಡ್ತಾ ಇದ್ದೀರಾ, ಆಲ್ರೆಡಿ ಜಾಬಲ್ಲಿದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ರಾಹು ಅಲ್ಲಿ ಒಂದಷ್ಟು ಒಳ್ಳೆಯ ಬೆಳವಣಿಗೆಗಳನ್ನು ತಂದುಕೊಡ್ತಾರೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಖರ್ಚುಗಳಾಗಬಹುದು, ನಿದ್ರೆಯ ಭಂಗ ಆಗಿ ಸ್ವಲ್ಪ ದೇಹ ಬಳಲಿದಂತೆ ಆಗುತ್ತೆ, ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ. ಬಟ್ ರಾಹುನ ಆಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ನೀವು ಏನಾದರೂ ಸ್ಟಡಿಗೆ ಮುಂದಾಗಿ ಒಂದಷ್ಟು ಒಳ್ಳೊಳ್ಳೆಯ ವಿಚಾರಗಳನ್ನು ಕಲ್ತ್ಕೊಳ್ಳೋದಕ್ಕೆ, ಅಂದರೆ ನಿಮ್ಮನ್ನು ನೀವೇ ಟೆಕ್ನಿಕಲಿ ಸ್ಟ್ರಾಂಗ್ ಮಾಡಿಕೊಳ್ಳಲಿಕ್ಕೆ ಇದು ಸರಿಯಾದ ಸಮಯ. ಆ ಕಡೆ ಹೆಚ್ಚು ಗಮನ ಕೊಟ್ಟರೆ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವೀಕ್ 3 ಗ್ರಹಗಳ ಇಂಪ್ಯಾಕ್ಟ್ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡುತ್ತೆ. ಇದು 1 ತಿಂಗಳ ಕಾಲ ಖಂಡಿತ ಎಫೆಕ್ಟ್ ಇರುತ್ತೆ. ಆದರೂ ವಾರದ ಆರಂಭ ಹೇಗಿರಬೇಕು ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಿಮ್ಮ ವಾರವನ್ನು ನೀವು ಅದ್ಭುತವಾಗಿ ಸ್ವೀಕರಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.